ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 913 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 13ರಿಂದ 14ನೇ ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಹಸಿರು ಮನೆ ಇಂಧನವಾಗಿರುವ ಅಥವಾ ಅನಿಲವಾಗಿರುವ ಮೀಥೇನ್ನ ಅಂದಾಜು ವಾತಾವರಣದ ಜೀವಿತಾವಧಿ ಎಷ್ಟು? ವಾಟ್ ಈಸ್ ದಿ ಅಪ್ರಾಕ್ಸಿಮೇಟ್ ಅಟ್ಮಾಸ್ಫಿಯರಿಕ್ ಲೈಫ್ ಟೈಮ್ ಆಫ್ ಮೀಥೇನ್? ಸೊ ನಾನಿವತ್ತು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೀಥೇನ್. ಇದನ್ನು ನಾವು ಮಾಲಿಕ್ಯುಲರ್ ಫಾರ್ಮುಲಾ ಬರೆದಾಗ CH4 ಅಂತ ಹೇಳ್ತೇವೆ. ಸೊ ಇದೊಂದು ಗ್ರೀನ್ ಹೌಸ್ ಗ್ಯಾಸ್ ಆಗಿರುತ್ತೆ, ಅಂದರೆ ಹಸಿರು ಮನೆ ಅನಿಲವಾಗಿರುತ್ತೆ. ಸೊ ಇದು ಭೂಮಿಯ ಸರಾಸರಿ ತಾಪಮಾನ ಏರಿಕೆಗೆ ಕಾರಣವಾಗಿರ್ತಕ್ಕಂಥ ಅನಿಲವಾಗಿರುತ್ತೆ. ಸೊ ಈ ಒಂದು ಅನಿಲ ಒಮ್ಮೆ ಬಿಡುಗಡೆ ಆದರೆ ಅದು ಪರಿಸರದಲ್ಲಿ ಎಷ್ಟು ವರ್ಷಗಳ ಕಾಲ ಅದು ಜೀವಿತಾವಧಿಯನ್ನು ಹೊಂದಿರುತ್ತೆ ಅಥವಾ ಅದು ನಿಷ್ಕ್ರಿಯೆಗೊಳ್ಳುವುದಿಲ್ಲ ಅಂತ ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಅದು ಒಮ್ಮೆ ಬಿಡುಗಡೆ ಆದರೆ 12 ಇಯರ್ಸ್ ವರೆಗೂ ಅದು ತನ್ನ ಎನ್ವೈರನ್ಮೆಂಟಲ್ ಅಥವಾ ಅಟ್ಮಾಸ್ಫಿಯರಿಕ್ ಲೈಫ್ ಟೈಮ್ ಅನ್ನ ಹೊಂದಿರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡಲು ಕಾರಣವೇನೆಂದ್ರೆ, ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಅಥವಾ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅಥವಾ ವರದಿ ಬಿಡುಗಡೆ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಬೈ 2050 ಅಂದ್ರೆ 2050ರ ವೇಳೆಗೆ ನಮ್ಮ ಬೆಂಗಳೂರಿನಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ 400 ಮಿಲಿಯನ್ ಟನ್ಸ್ ಅಷ್ಟು ಅಥವಾ ಅದಕ್ಕಿಂತ ಏರಿಕೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಈ ವರದಿಯಲ್ಲಿ ಬಂದಿರತಕ್ಕಂತ ಹೈಲೈಟ್ಸ್ ಏನೇನು ಅಂತ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಇವರು ಏನು ಸೊಲ್ಯೂಷನ್ಸ್ ಅನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನಮ್ಮ ಪರೀಕ್ಷೆಗಳಲ್ಲಿ ತುಂಬಾ ರಿಪೀಟೆಡ್ ಆಗಿ ಕೇಳ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಕೂಡ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಸೊ ಇದೆಲ್ಲ ಕೂಡ ನಮ್ಮ ಎಸ್ಸೆಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಆಗಿರುತ್ತೆ. ಹಾಗಿದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಅನಿಲಗಳನ್ನ ಇಳಿಕೆ ಕ್ರಮದಲ್ಲಿ ನಾವು ನೋಡೋದಾದ್ರೆ, ಸೊ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ನೈಟ್ರೋಜನ್ ಅನಿಲವನ್ನ ನಾವು ಹೈಯೆಸ್ಟ್ ನೋಡಬಹುದಾಗಿರುತ್ತೆ. ಸೊ ಮೋರ್ ದೆನ್ 78% ನಾವು ನೈಟ್ರೋಜನ್ ಅನ್ನ ನೋಡಬಹುದು. 2ನೇ ಸ್ಥಾನದಲ್ಲಿ ಆಕ್ಸಿಜನ್ ಅಥವಾ ಆಮ್ಲಜನಕ, 3ನೇ ಸ್ಥಾನದಲ್ಲಿ ಆರ್ಗನ್ ಅನ್ನ ನೋಡಬಹುದಾಗಿರುತ್ತೆ. 4th ಪ್ಲೇಸ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಮಿಕ್ಕಿದೆಲ್ಲವನ್ನ ನಾವು ಕೊನೆಯ ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಲ್ಲಿಗೆ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಹೈಯೆಸ್ಟ್ ಇರತಕ್ಕಂಥದ್ದು ಸಾರಜನಕವಾಗಿರುತ್ತೆ. ಸೊ ಈಗ ಸಾಮಾನ್ಯವಾಗಿ ಇರತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು ಅಂತ ನಾವು ನೋಡೋದಾದ್ರೆ ವಾಟರ್ ವೇಪರ್ ಅಥವಾ ನೀರಿನ ಆವಿಯಾಗಿರುತ್ತೆ. ಸೊ ದೆನ್ ವಿ ಹ್ಯಾವ್ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಓಝೋನ್ ಮತ್ತೆ ಹ್ಯಾಲೋ ಕಾರ್ಬನ್ಸ್ ಅಂತ ಹೇಳ್ತೇವೆ. ಸೊ ಇವೆಲ್ಲ ಕೂಡ ವೆರಿ ಕಾಮನ್ ಗ್ರೀನ್ ಹೌಸ್ ಗ್ಯಾಸಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇದನ್ನ ಯಾಕೆ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರೀತಾರೆ? ಸೊ ಇವುಗಳನ್ನ ನಾವು ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರೀಲಿಕ್ಕೆ ಕಾರಣ ಏನು ಅಂದ್ರೆ, ಸೂರ್ಯನಿಂದ ಬರ್ತಕ್ಕಂಥ ತಾಪಮಾನ ಏನಿರುತ್ತೆ ಆ ತಾಪಮಾನವನ್ನ ಟ್ರ್ಯಾಪ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಟ್ರ್ಯಾಪ್ ಅಂದ್ರೆ ಅದನ್ನ ಹಿಡಿದಿಟ್ಟುಕೊಳ್ಳುವ ಒಂದು ಕೆಪಾಸಿಟಿ ಇರುತ್ತೆ. ಸೊ ಹಿಡಿದಿಟ್ಟುಕೊಂಡ ನಂತರ ಮತ್ತೆ ಅದು ಅಟ್ಮಾಸ್ಫಿಯರ್ಗೆ ಅದನ್ನ ಬಿಡುಗಡೆ ಮಾಡುತ್ತೆ, ನಮ್ಮ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಸೊ ಯಾವಾಗ ಇದು ನಮ್ಮ ವಾತಾವರಣಕ್ಕೆ ಮತ್ತೆ ಬಿಡುಗಡೆ ಆಗುತ್ತೆ, ನಮ್ಮ ಭೂಮಿಯ ಆವರೇಜ್ ಟೆಂಪರೇಚರ್ ಅಥವಾ ಸರಾಸರಿ ತಾಪಮಾನ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಿದ್ರೆ ಇದನ್ನು ಗ್ರೀನ್ ಅಂತ ಯಾಕೆ ಕರೀತಾರೆ? ಸೊ ಯೂಶಲಿ ಗ್ರೀನ್ ಅಂದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಭಾವನೆ ಇರುತ್ತೆ. ಸೊ ಆಕ್ಚುಲಿ ಗ್ರೀನ್ ಹೌಸ್ ಗ್ಯಾಸಸ್ ಇಂದ ನಮಗೆ ಒಳ್ಳೆಯದು ಕೂಡ ಇರುತ್ತೆ. ಹೇಗೆ ಅಂದ್ರೆ, ಸಪೋಸ್ ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಭೂಮಿಯ ಮೇಲೆ ಇಲ್ಲದಿದ್ದರೆ ಭೂಮಿಯ ಮೇಲೆ ಟೆಂಪರೇಚರ್ ರಿಟೇನ್ ಆಗ್ತಾ ಇರಲಿಲ್ಲ, ಅದು -ಡಿಗ್ರೀಸ್ ಅಲ್ಲಿ ಇರ್ತಾ ಇತ್ತು. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಇರುವುದರಿಂದಲೇ ನಮ್ಮ ಭೂಮಿಯಲ್ಲಿ ನಾವು ವಾಸಯೋಗ್ಯವಾಗಿರ್ತಕ್ಕಂಥ ತಾಪಮಾನವನ್ನು ನೋಡಬಹುದಾಗಿರುತ್ತೆ. ಸೊ ಬಟ್ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಗಳ ಕ್ವಾಂಟಿಟಿ ಈಗ ಏರಿಕೆ ಆಗ್ತಾ ಇದೆ. ಅಂದ್ರೆ ನಾವು ಮಾಡ್ತಕ್ಕಂಥ ಪೊಲ್ಯೂಷನ್ ಇಂದ ಅವುಗಳ ಕ್ವಾಂಟಿಟಿ ಹೆಚ್ಚಾಗ್ತಾ ಇರುವ ಕಾರಣದಿಂದ ಆ ಸರಾಸರಿ ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಇದರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಸೊ ಈ ಒಂದು ವರದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನಮ್ಮ ಸಫಾರಿ ಅಂತ ಕರೀತೇವೆ. ಸೊ ಈ ವರದಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥವರು CSTEF P ಅಂದ್ರೆ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಪಾಲಿಸಿ ಅಂತ ಹೇಳ್ತೇವೆ. ಸೊ ಇವರ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಬೈ 2050 2050ರ ವೇಳೆಗೆ ಗ್ರೀನ್ ಹೌಸ್ ಗ್ಯಾಸಸ್ಗಳು 400 ಮಿಲಿಯನ್ ಟನ್ಸ್ಗಿಂತ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸಪೋಸ್ ನಾವು ಇದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ತೆಗೆದುಕೊಂಡು
ತೆಗೆದುಕೊಂಡರೆ ಅಂದರೆ ಸ್ಟ್ರಾಟಜಿಕ್ ಆಗಿ ಅಥವಾ ಕಾರ್ಯತಂತ್ರವಾಗಿ ನಾವು ಕೆಲವೊಂದು ವಿಧಾನಗಳನ್ನು ತೆಗೆದುಕೊಂಡರೆ ಸೊ ಇದನ್ನು ನಾವು ಕೇವಲ 50 MTಗೆ ಅಂದರೆ 50 ಮಿಲಿಯನ್ ಟನ್ಸ್ಗೆ ರಿಡ್ಯೂಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರೊಜೆಕ್ಟೆಡ್ ಎಮಿಷನ್ ಎಷ್ಟು ಅಂದರೆ ಪ್ರಸ್ತುತವಾಗಿ ಇದೆಷ್ಟಿದೆ ಅಂದರೆ ಸೊ ಪ್ರಸ್ತುತವಾಗಿ 175 ಮಿಲಿಯನ್ ಟನ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಆಸ್ ಆಫ್ ನಾವು ಬೆಂಗಳೂರಲ್ಲಿ ಈ ಗ್ರೀನ್ ಹೌಸ್ ಗ್ಯಾಸಸ್ಗಳು 175 ಮಿಲಿಯನ್ ಟನ್ಸ್ಗಳಷ್ಟು ಇರುತ್ತೆ. ಸೊ ಇದು 2050 ವೇಳೆಗೆ 400 ಮಿಲಿಯನ್ ಟನ್ ತಲುಪ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ಈಗ ಸೆಕ್ಟರ್ ವೈಸ್ ತೆಗೆದುಕೊಂಡಾಗ ಅಂದರೆ ವಲಯವಾರು ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನು ತೆಗೆದುಕೊಂಡಾಗ ಮೊದಲನೇದು ನಮ್ಮ ಎನರ್ಜಿ ಅಂದರೆ ಇಂಧನ ಅಥವಾ ವಿದ್ಯುತ್ ಶಕ್ತಿ ಆಗಿರ್ಬೋದು. ಎಲೆಕ್ಟ್ರಿಸಿಟಿ ಡಿಮಾಂಡ್ ಕುಡ್ ಟ್ರಿಪಲ್ ಟು 408 ಟೆರಾವ್ಯಾಟ್ ಅವರ್ ಪರ್ ಇಯರ್ ಅಂದರೆ ನಮ್ಮ ಒಂದು ಕೈಗಾರಿಕೆಗಳ ಒಂದು ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು ಅಥವಾ ಇವನ್ ಹೌಸ್ ಹೋಲ್ಡ್ ಅಥವಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗಿರ್ಬೋದು. ಇವೆಲ್ಲದರ ಕಾರಣದಿಂದ ವಿದ್ಯುತ್ ಬೇಡಿಕೆ ವರ್ಷಕ್ಕೆ 408 ಟೆರಾವ್ಯಾಟ್ ಪರ್ ಅವರ್ಗೆ ಅಂದರೆ 3 ಪಟ್ಟು ಒಂದು ವರ್ಷಕ್ಕೆ ಹೆಚ್ಚಾಗ್ತಾ ಇರ್ತಕ್ಕಂಥ ಒಂದು ಟ್ರೆಂಡ್ ಅಥವಾ ಪ್ರವೃತ್ತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ರಿಕ್ವೈರ್ಸ್ 133 ಗಿಗಾವ್ಯಾಟ್ ಸೋಲಾರ್, 107 ಗಿಗಾವ್ಯಾಟ್ ವಿಂಡ್ ಅಂಡ್ ಮೇಜರ್ ಬ್ಯಾಟರಿ ಪ್ಲಸ್ ಹೈಡ್ರೋ ಸ್ಟೋರೇಜ್. ಅಂದರೆ ಇದನ್ನು ನಾವು ಕಂಪೆನ್ಸೇಟ್ ಮಾಡಬೇಕಾಗಿದ್ರೆ, ಕಂಪೆನ್ಸೇಟ್ ಇನ್ ದ ಸೆನ್ಸ್ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಉತ್ಪತ್ತಿ ಮಾಡದೆ ನಾವು ಇದನ್ನ ಫುಲ್ಫಿಲ್ ಮಾಡಬೇಕಾಗಿದ್ರೆ 133 ಗಿಗಾವ್ಯಾಟ್ಸ್ ಅಷ್ಟು ಸೌರಶಕ್ತಿಯನ್ನು ಉತ್ಪಾದನೆ ಮಾಡಬೇಕು, 107 ಗಿಗಾವ್ಯಾಟ್ಸ್ ಅಷ್ಟು ಪವನ ಶಕ್ತಿ ಮತ್ತೆ ಬ್ಯಾಟರಿ ಮತ್ತೆ ಜಲವಿದ್ಯುತ್ ಸಂಗ್ರಹಣೆಯನ್ನು ಹೆಚ್ಚು ಮಾಡೋದ್ರಿಂದ ಸೊ ನಾವು ಇದರ ಒಂದು ಬೇಡಿಕೆಯನ್ನ ಯಾವುದೇ ರೀತಿಯ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಹೆಚ್ಚು ಮಾಡದೆ ನಾವು ಫುಲ್ಫಿಲ್ ಮಾಡಬಹುದಾಗಿರುತ್ತೆ. ಸೊ ಇನ್ನು ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾರಿಗೆ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಶಿಫ್ಟಿಂಗ್ 33% ಆಫ್ ಫ್ರೈಟ್ ಟು ರೈಲ್ by 2030 could save 50 crore liters of diesel. Look at this number. So 2030 ವೇಳೆಗೆ ಸಪೋಸ್ ನಾವೇನಾದರೂ 33% ಅಷ್ಟು ಸರಕು ಸಾಗಣೆಗಳನ್ನು ಅಂದರೆ ಇವಾಗ ಏನು ಬೈ ರೋಡ್ ರಸ್ತೆಯ ಮುಖಾಂತರ ನಾವು ಸರಕು ಸಾಗಣೆ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಅಟ್ಲೀಸ್ಟ್ ನಾವು 33% ರೈಲ್ವೆ ಮುಖಾಂತರ ಸಾಗಣೆ ಮಾಡಿದ್ದೆ ಅದರಲ್ಲಿ 50 ಕೋಟಿ ಲೀಟರ್ಸ್ಗಳಷ್ಟು ಡೀಸೆಲ್ ಅನ್ನು ನಾವು ಉಳಿಸಬಹುದಾಗಿರುತ್ತೆ. ಸೊ ಅದರಿಂದ ನಮಗೆ ಸಾಕಷ್ಟು ಎಕಾನಮಿನೂ ಸೇವ್ ಆಗುತ್ತೆ, ಅದ್ರ ಜೊತೆಗೆ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕೂಡ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕ್ಸ್ಪ್ಯಾನ್ಷನ್ ಈಸ್ ಕ್ರೂಷಿಯಲ್ ಅಂದರೆ ವಿದ್ಯುತ್ ಚಾಲಿತವಾಗಿರ್ತಕ್ಕಂಥ ವಾಹನಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಬೇಕಾಗಿರುತ್ತೆ. ಸೊ ಇನ್ನು ಇಂಡಸ್ಟ್ರೀಸ್ ಬಂದಾಗ, ಕೈಗಾರಿಕೆಗಳಿಗೆ ಬಂದಾಗ ಜಾಸ್ತಿ ವಿದ್ಯುತ್ತನ್ನು ಅಥವಾ ಇಂಧನವನ್ನು ಕನ್ಸ್ಯೂಮ್ ಮಾಡಿರ್ತಕ್ಕಂಥದ್ದು ಸ್ಟೀಲ್ ಮತ್ತೆ ಸಿಮೆಂಟ್ ಇಂಡಸ್ಟ್ರಿಗಳು ಈ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಎಮಿಟ್ ಮಾಡ್ತಕ್ಕಂಥ ಮೇಜರ್ ಇಂಡಸ್ಟ್ರೀಸ್ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಬೆಸ್ಟ್ ಮೆಥಡ್ ಈಸ್ ಯೂಸಿಂಗ್ ಗ್ರೀನ್ ಹೈಡ್ರೋಜನ್, ಹಸಿರು ಜಲಜನಕವನ್ನ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಆರ್ಕ್ ಫರ್ನೇಸಸ್ ಅಂತ ಕರಿತೇವೆ, ಅಂದ್ರೆ ಈ ಸ್ಟೀಲ್ ಅನ್ನ ಮೆಲ್ಟ್ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಫರ್ನೇಸ್ಗಳೇನಿರ್ತವೆ. ಸೊ ಆ ಒಂದು ಫರ್ನೇಸ್ಗಳನ್ನ ನಾವು ಎಲೆಕ್ಟ್ರಿಫೈ ಮಾಡಿದ್ದೆ ಆದಲ್ಲಿ ಸೊ ಈ ಒಂದು ಸ್ಟೀಲ್ ಮತ್ತೆ ಸಿಮೆಂಟ್ ಇಂಡಸ್ಟ್ರಿಯಿಂದ ಬರ್ತಕ್ಕಂಥ ಸಾಕಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ನಾವು ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಬಿಲ್ಡಿಂಗ್ಸ್ಗೆ ಬಂದಾಗ ಅಂದ್ರೆ ನಮ್ಮ ಒಂದು ಕಟ್ಟಡಗಳಿಗೆ ಬಂದಾಗ ಪ್ಯಾಸಿವ್ ಕೂಲಿಂಗ್ ಮೆಥಡ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಂದ್ರೆ ನಿಷ್ಕ್ರಿಯ ತಂಪಾಗಿಸುವಿಕೆಯ ಮೆಥಡ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಂದ್ರೆ ಕಟ್ಟಡಗಳನ್ನ ಕಟ್ಟುವ ಸಮಯದಲ್ಲಿಯೇ ಹೆಚ್ಚಿನ ವೆಂಟಿಲೇಷನ್ ಬರುವ ಹಾಗೆ ನಾವು ನೋಡ್ಕೊಂಡಾದಲ್ಲಿ ಸೊ ಈ ಏರ್ ಕಂಡೀಷನರ್ ಬಳಸ್ತಕ್ಕಂಥ ಒಂದು ಪ್ರಮಾಣ ಕಡಿಮೆ ಆಗುವ ಮುಖಾಂತರ ನಮ್ಮ ಬಿಲ್ಡಿಂಗ್ ವಿನ್ಯಾಸವನ್ನ ನಾವು ಮಾಡಬೇಕಾಗಿರುತ್ತೆ. ಅಂಡ್ ರೂಫ್ ಟಾಪ್ ಸೋಲಾರ್ ಅನ್ನ ಮಾಡಬೇಕು ಅಂದ್ರೆ ಚಾವಣಿಗಳ ಮೇಲೆ ಸೌರ ವಿದ್ಯುತ್ ಶಕ್ತಿಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಗ್ರೀನ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಗ್ರೀನ್ ಕನ್ಸ್ಟ್ರಕ್ಷನ್ ಅಂದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ದಿನದ ಸಮಯದಲ್ಲಿ ನೈಸರ್ಗಿಕ ದೀಪ ಅಥವಾ ಬೆಳಕು ಬರುವ ರೀತಿಯಲ್ಲಿ ನಾವು ಮನೆಗಳನ್ನ ಕಟ್ಟುವ ಮುಖಾಂತರ ಸೊ ನಾವು 25% ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಇದು ನಮ್ಮ ಕಟ್ಟಡಗಳ ವಿನ್ಯಾಸದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಒಂದು ರಿಡಕ್ಷನ್ ಆಗಿರುತ್ತೆ. ಇನ್ನು ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಬಂದಾಗ ಕರೆಂಟ್ಲಿ ಯೂಸಸ್ 30% ಆಫ್ ದಿ ಎಲೆಕ್ಟ್ರಿಸಿಟಿ, ಅಂದ್ರೆ ಪ್ರಸ್ತುತವಾಗಿ 30% ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇದ್ದೇವೆ. ಸೊ ಇದನ್ನೆಲ್ಲ ನಾವು ಸೋಲರೈಸೇಷನ್ ಮಾಡಿದ್ದೆ ಆದಲ್ಲಿ ಸೊ ಅದನ್ನ ಝೀರೋಗೆ ತರಬಹುದಾಗಿರ್ತಕ್ಕಂಥ ಸಾಧ್ಯತೆಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ನು
ವಾಟ್ ಈಸ್ ನಮ್ಮ ಸಫಾರಿ ಅಂದರೆ ಈ ಒಂದು ರಿಪೋರ್ಟ್ ಅನ್ನ ನಾವು ಅಥವಾ ಈ ಒಂದು ರಿಪೋರ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದರ ಫುಲ್ ಫಾರ್ಮ್ ಏನು, ಸಫಾರಿಯ ವಿಸ್ತೃತ ರೂಪ ಏನು ಅಂದ್ರೆ ಸಸ್ಟೈನಬಲ್ ಆಲ್ಟರ್ನೇಟಿವ್ ಫ್ಯೂಚರ್ಸ್ ಫಾರ್ ಇಂಡಿಯಾ ಕರ್ನಾಟಕ ಎಡಿಷನ್ ಅಂತ ಹೇಳ್ತೇವೆ. ಅಂದ್ರೆ ಭಾರತಕ್ಕೆ ಸುಸ್ಥಿರ ಪರ್ಯಾಯ ಭವಿಷ್ಯ. ಬಟ್ ಇದು ಯಾವ ಆವೃತ್ತಿ ಆಗಿರುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಆವೃತ್ತಿ ಆಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥವ್ರು CSTEP ಅಂದ್ರೆ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಪಾಲಿಸಿ ಅಂತ ಹೇಳ್ತೇವೆ. ಸೊ ಇವರು ಒಂದು ಥಿಂಕ್ ಟ್ಯಾಂಕ್ ಆಗಿರುತ್ತೆ. ಥಿಂಕ್ ಟ್ಯಾಂಕ್ ಅಂದ್ರೆ ಚಿಂತಕರ ಚಾವಡಿ ಅಂತ ಹೇಳ್ತೇವೆ. ಸೊ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಚಿಂತಕರ ಚಾವಡಿ ರಿಲೀಸ್ ಮಾಡ್ತಕ್ಕಂಥ ಒಂದು ರಿಪೋರ್ಟ್ ಇದಾಗಿರುತ್ತೆ. ಸೊ ಇವರು ಎಷ್ಟು ಸೆಕ್ಟರ್ಗಳನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಅಂದ್ರೆ ಈ ಒಂದು ರಿಪೋರ್ಟ್ ಅನ್ನ ಅವರು ಡೆವಲಪ್ ಮಾಡಲಿಕ್ಕೆ ಎಷ್ಟು ವಲಯಗಳನ್ನ ಹೆಚ್ಚಿನ ಆದ್ಯತೆಯ ಮೇರೆಗೆ ಇವರು ಪರಿಗಣಿಸ್ತಾರೆ ಅಂತ ನಾವು ನೋಡೋದಾದ್ರೆ ಎನರ್ಜಿ ಅಂದ್ರೆ ಇಂಧನ ಅಥವಾ ಶಕ್ತಿ, ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ, ಇಂಡಸ್ಟ್ರಿ ಕೈಗಾರಿಕೆ, ಬಿಲ್ಡಿಂಗ್ಸ್ ಕಟ್ಟಡಗಳು, ಅಗ್ರಿಕಲ್ಚರ್ ಕೃಷಿ ಮತ್ತೆ ಲ್ಯಾಂಡ್ ಯೂಸ್ ಅಥವಾ ಭೂಮಿಯ ಬಳಕೆಯನ್ನು ಕೂಡ ಸೊ ಈ ಒಂದು ವರದಿಯನ್ನ ರಿಪೋರ್ಟ್ ಮಾಡುವ ಸಮಯದಲ್ಲಿ ಅವರು ಕನ್ಸಿಡರ್ ಮಾಡ್ತಕ್ಕಂಥ ಫ್ಯಾಕ್ಟರ್ಗಳಾಗಿರ್ತವೆ. ನಾವು ವಾಟ್ ಇಸ್ ದ ಪರ್ಪಸ್, ಏನಕ್ಕೆ ಈ ಒಂದು ವರದಿಯನ್ನ ಮಾಡ್ತಾ ಇದ್ದಾರೆ, ಇವರ ವಿಷನ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಎವಿಡೆನ್ಸ್ ಬೇಸ್ಡ್ ಪ್ಲಾನಿಂಗ್ ಫಾರ್ ಲೋ ಕಾರ್ಬನ್ ಸಸ್ಟೈನಬಲ್ ಫ್ಯೂಚರ್. ಅಂದ್ರೆ ನಾವು ಏನಾದ್ರೂ ಕಾರ್ಬನ್ ಅನ್ನ ರಿಡ್ಯೂಸ್ ಮಾಡ್ತಕ್ಕಂಥ ಯೋಜನೆಗಳನ್ನ ಮಾಡೋದಾದಲ್ಲಿ ನಮ್ಗೊಂದು ಬ್ಯಾಕಪ್ ಇರಬೇಕು. ಬ್ಯಾಕಪ್ ಇನ್ ದ ಸೆನ್ಸ್ ಅದಕ್ಕೆ ಒಂದು ಡೇಟಾ ಇರಬೇಕು. ಆ ಡೇಟಾಗೆ ಅನುಸಾರವಾಗಿ ನಾವು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಂಡಸ್ಟ್ರಿಯಲ್ಲಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ಕೃಷಿಯಿಂದ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ಟ್ರಾನ್ಸ್ಪೋರ್ಟೇಷನ್ ಇಂದ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ. ಸೊ ಇದೆಲ್ಲ ಎಕ್ಸಾಕ್ಟ್ ಡಾಟಾ ನಮ್ಮಲ್ಲಿ ಇದ್ದಾಗ ಅದಕ್ಕೆ ಅನುಗುಣವಾಗಿ ನಾವು ಕೆಲವೊಂದು ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಅನುಕೂಲವಾಗುತ್ತೆ. ಸೊ ಅದನ್ನೇ ನಾವು ಹೇಳ್ತಕ್ಕಂಥದ್ದು ಎವಿಡೆನ್ಸ್ ಬೇಸ್ಡ್ ಪಾಲಿಸೀಸ್ ಅಂತ ಹೇಳ್ತೇವೆ. ಸೊ ಒಂದು ಸಾಕ್ಷಿ ಆಧಾರಿತ ನೀತಿಗಳನ್ನ ಮಾಡಲಿಕ್ಕೆ ಸೊ ಈ ರೀತಿಯ ರಿಪೋರ್ಟ್ಗಳು ನಮಗೆ ಬಹಳ ಹ್ಯಾಂಡಿ ಆಗಿರುತ್ತೆ. ಸೊ ಅದರ ಜೊತೆಗೆ ನಮ್ಮ ಭಾರತ ದೇಶದ ಒಂದು ಗುರಿ ಅದೇನು ಅಂದ್ರೆ 2070 ವೇಳೆಗೆ ನಿವ್ವಳ ಇಂಗಾಲ ಶೂನ್ಯ ಅಥವಾ ಕಾರ್ಬನ್ ನೆಟ್ ಝೀರೋ ಕಾರ್ಬನ್ ಅನ್ನ ಅಚೀವ್ ಮಾಡ್ತಕ್ಕಂಥದ್ದು. ಸೊ ಇದನ್ನ ಅಚೀವ್ ಮಾಡಬೇಕಾಗಿದ್ರು ಕೂಡ ನಾವು ಈ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಕೇಳ್ತಕ್ಕಂಥ ಒಂದು ಸಿಂಪಲ್ ಪ್ರಶ್ನೆ ಏನು ಅಂದ್ರೆ ಈ ನೆಟ್ ಝೀರೋ ಗೋಲ್ ಅನ್ನ ನಾವು ಯಾವ ವರ್ಷದಲ್ಲಿ ಅನೌನ್ಸ್ ಮಾಡಿದ್ದೇವೆ ಮತ್ತೆ ಯಾವ ಕಾಪ್ ಅಂದ್ರೆ ಕಾನ್ಫರೆನ್ಸಸ್ ಆಫ್ ಪಾರ್ಟಿ ಎಷ್ಟನೇ ಕಾನ್ಫರೆನ್ಸಸ್ ಆಫ್ ಪಾರ್ಟಿಯಲ್ಲಿ ನಾವು ನೆಟ್ ಝೀರೋನ ಅನೌನ್ಸ್ ಮಾಡಿದ್ದೇವೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈಗ ನಾವು ಈ ಗ್ರೀನ್ ಹೌಸ್ ಗ್ಯಾಸಸ್ ಬಿಕಾಸ್ ಇದು ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಗಳಲ್ಲಿ ಬಹಳ ರಿಪೀಟ್ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್, ಹಸಿರು ಮನೆ ಅನಿಲಗಳ ವ್ಯಾಖ್ಯಾನ ಏನು ಅಂತ ನಾವು ನೋಡೋದಾದ್ರೆ ಸೊ ಇವೇನ್ ಮಾಡುತ್ತೆ ಅಂದ್ರೆ ಇನ್ಫ್ರಾರೆಡ್ ರೇಡಿಯೇಷನ್ ಅನ್ನ ಅದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಎಲ್ಲಿಂದ ಅಂದ್ರೆ ಅರ್ತ್ಸ್ ಸರ್ಫೇಸ್ ಇಂದ ಅಂದ್ರೆ ಭೂಮಿಯ ಮೇಲ್ಮೈನಿಂದ ಈ ಹಸಿರು ಮನೆ ಅನಿಲಗಳು ಅತಿ ಕೆಂಪು ವಿಕಿರಣಗಳನ್ನ ಹೀರ್ಕೊಳ್ಳುತ್ತೆ. ಮೊದಲು ಹೀರ್ಕೊಳ್ಳುತ್ತೆ, ಹೀರಿಕೊಂಡ ನಂತರ ರೀರೇಡಿಯೇಟ್ ಇಟ್ ಅಂಡ್ ವಾರ್ಮಿಂಗ್ ದಿ ಅಟ್ಮಾಸ್ಫಿಯರ್. ಇದನ್ನ ಏನ್ ಮಾಡುತ್ತೆ ಅಂದ್ರೆ ಮತ್ತೆ ಹೊರಸೂಸುವ ಮುಖಾಂತರ ವಾತಾವರಣವನ್ನ ಅಥವಾ ವಾಯುಗೋಳವನ್ನ ಹೆಚ್ಚು ಶುಷ್ಕವಾಗಿಸುವುದು ಅಥವಾ ತಾಪಮಾನ ಹೆಚ್ಚು ಮಾಡ್ತಕ್ಕಂಥ ಯಾವುದೇ ಒಂದು ಅನಿಲಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಹಸಿರು ಮನೆ ಅನಿಲಗಳು ಅಂತ ಕರಿತೇವೆ. ಸೊ ಹಸಿರು ಮನೆ ಅನಿಲಗಳಿಗೆ ನಾನು ಮುಂಚೆನೆ ಹೇಳಿದಾಗೆ ಇಟ್ ಆಸ್ ಅ ನ್ಯಾಚುರಲ್ ರೋಲ್ ಆಲ್ಸೋ ಅಂದ್ರೆ ನೈಸರ್ಗಿಕ ಪಾತ್ರ ಕೂಡ ಇರುತ್ತೆ. ಸೊ ಇದು ನಮ್ಮ ಭೂಮಿಯ ಆವರೇಜ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡುತ್ತೆ, ಸರಾಸರಿ ತಾಪಮಾನವನ್ನ ಮೇಂಟೈನ್ ಮಾಡುತ್ತೆ. ಸೊ ಅದರ್ವೈಸ್ ಸಪೋಸ್ ಗ್ರೀನ್ ಹೌಸ್ ಗ್ಯಾಸಸ್ ಇಲ್ಲದೆ ಇದ್ದಿದ್ದರೆ ನಮ್ಮ ಭೂಮಿಯ ತಾಪಮಾನ -18 ಡಿಗ್ರಿ ಸೆಲ್ಸಿಯಸ್ ಆಗ್ತಾ ಇತ್ತು. ಸೊ ಈ ಒಂದು ತಾಪಮಾನದಲ್ಲಿ ಬಹುತೇಕ ಜೀವಿಗಳು ಬದುಕಲಿಕ್ಕೆ ಅಸಾಧ್ಯವಾಗ್ತಾ ಇತ್ತು. ಸೊ ಹಸಿರು ಮನೆ ಅನಿಲಗಳು ಇರುವ ಕಾರಣದಿಂದ ನಮ್ಮ ಭೂಮಿಯ ಸರಾಸರಿ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಈಗ ಈ ಒಂದು ತಾಪಮಾನ ಕ್ರಮೇಣವಾಗಿ ಏರಿಕೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸೊ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡಬೇಕಾಗಿರುತ್ತೆ. ಸೊ ನಾವು ದೇರ್ ಈಸ್ ಒನ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಏನಕ್ಕೆ ಹೇಳ್ತೀನಿ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಆ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಕರಿತೇವೆ. ಅಂದ್ರೆ ಜಾಗತಿಕ ತಾಪಮಾನ ಏರಿಕೆಯ ಸಂಭಾವ್ಯತೆ ಅಂತ ಕರಿತೇವೆ ಅಥವಾ ಪೊಟೆನ್ಷಿಯಲ್ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಇದರ ಡೆಫಿನೇಷನ್ ಏನು ಅಂತ ನಾವು ನೋಡೋದಾದ್ರೆ ಸೊ ಇದೊಂದು ಕ್ಲೈಮೇಟ್ ಇಂಪ್ಯಾಕ್ಟ್ ಸ್ಕೋರ್ ಕಾರ್ಡ್ ಫಾರ್ ಗ್ರೀನ್ ಹೌಸ್ ಗ್ಯಾಸಸ್. ಅಂದ್ರೆ ಈ ಒಂದು ಹಸಿರು ಮನೆ ಅನಿಲಗಳೇನಿರ್ತವೆ ಅವು ನಮ್ಮ ವಾತಾವರಣದ ಮೇಲೆ ಎಷ್ಟು ಪರಿಣಾಮವನ್ನ ಬೀರುತ್ತವೆ ಅದರ ಒಂದು ಅಂಕಪಟ್ಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜಾಗತಿಕ ತಾಪಮಾನ ಏರಿಕೆಯ ಸಂಭಾವ್ಯತೆ ಅಂತ ಹೇಳ್ತೇವೆ. ಹಾಗಿದ್ರೆ ಈ ಒಂದು ಸ್ಕೋರ್
ಸ್ಕೋರ್ ಕಾರ್ಡ್ ಅನ್ನ ಯಾವ ಒಂದು ಅನಿಲವನ್ನ ಸ್ಟ್ಯಾಂಡರ್ಡ್ ಅಥವಾ ಒಂದು ಮಾನದಂಡವಾಗಿ ತೆಗೆದುಕೊಳ್ತಾರೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಂದು ಸ್ಟ್ಯಾಂಡರ್ಡ್ ಆಗಿ ತೆಗೆದುಕೊಳ್ತಾರೆ. ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಈಕ್ವಲ್ ಟು 1. ಅದರ ಅರ್ಥ ಏನು ಅಂದ್ರೆ ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಸ್ಟ್ಯಾಂಡರ್ಡ್ ಗ್ರೀನ್ ಹೌಸ್ ಗ್ಯಾಸ್ ಆಗಿ ಕನ್ಸಿಡರ್ ಮಾಡ್ತೇವೆ. ಅದನ್ನ ಕನ್ಸಿಡರ್ ಮಾಡಿ ಅದಕ್ಕೆ ಅಂಕ 1 ಕೊಡ್ತಾರೆ. ಸೊ ಈಗ ಬೇರೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೆ ಸೊ ಅದನ್ನ ಕಾರ್ಬನ್ ವ್ಯಾಲ್ಯೂಗೆ ಕೋರಿಲೇಟ್ ಮಾಡ್ತಾರೆ. ಸೊ ಇದೇ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಕರಿತೇವೆ. ಹಾಗಿದ್ರೆ ಯಾವ ಯಾವ ಗ್ರೀನ್ ಹೌಸ್ ಗ್ಯಾಸಸ್ ಅದರ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಂತ ನಾವಿಲ್ಲಿ ಚೆಕ್ ಮಾಡೋದಾದ್ರೆ ಮೊದಲನೇದು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಆಮ್ಲ. ಸೊ ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂಥದ್ದು ಯಾವ ಮೂಲಗಳಿಂದ ಉತ್ಪತ್ತಿ ಆಗುತ್ತೆ ಅಂದ್ರೆ ಫಾಸಿಲ್ ಫ್ಯೂಯಲ್ ಅಂದ್ರೆ ಪಳೆಯುವಳಿಕೆ ಇಂಧನಗಳನ್ನ ಸುಡೋದ್ರಿಂದ, ಡಿಫಾರೆಸ್ಟೇಷನ್ ಅರಣ್ಯ ನಾಶ, ಸಿಮೆಂಟ್ ಪ್ರೊಡಕ್ಷನ್ ನಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಸೊ ಇದು ಒಮ್ಮೆ ಬಿಡುಗಡೆ ಆದ್ರೆ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅಂದ್ರೆ ನೂರಾರು ವರ್ಷಗಳ ಕಾಲ ಅದು ಪರಿಸರದಲ್ಲಿ ಉಳಿತಕ್ಕಂಥ ಒಂದು ಮಾಲಿನ್ಯಕಾರಕವಾಗಿರುತ್ತೆ. ಸೊ ಇದರ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದನ್ನ ನಾವು ಸೆಟ್ ಮಾಡಿರ್ತಕ್ಕಂಥದ್ದು 1 ಅಂತ ಇದಕ್ಕೆ ನಾವು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅನ್ನ ಕೊಡ್ತೇವೆ. ಸೊ ಅದಾದ್ಮೇಲೆ ಎರಡನೇದು ಮೀಥೇನ್ CH4 ಆಗಿರುತ್ತೆ. ಇದು ಅಗ್ರಿಕಲ್ಚರ್ ಕೃಷಿಯಿಂದ ಅಂದ್ರೆ ಈ ಪಶು ಸಂಗೋಪನೆಯಿಂದ ಹೆಚ್ಚಾಗಿ ಒಂದು ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ. ಇವನ್ ಭತ್ತದ ಗದ್ದೆಗಳಲ್ಲೂ ಕೂಡ ಮೀಥೇನ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಇವನ್ ಫಾಸಿಲ್ ಫ್ಯೂಯಲ್ಸ್ ಪಳಿವಳಿಕೆ ಇಂಧನಗಳಿಂದ ಲ್ಯಾಂಡ್ ಫಿಲ್ ಅಂದ್ರೆ ಭೂಮಿಯಲ್ಲಿ ನಾವು ತ್ಯಾಜ್ಯವನ್ನ ಬಿಸಾಡೋದ್ರಿಂದ ಅಲ್ಲೂ ಕೂಡ ಫರ್ಮೆಂಟೇಷನ್ ಮುಖಾಂತರ ಈ ಒಂದು ಮೀಥೇನ್ ಉತ್ಪತ್ತಿ ಆಗುತ್ತೆ. ಸೊ ಮೀಥೇನ್ ಒಮ್ಮೆ ಬಿಡುಗಡೆ ಆದರೆ ಸೊ ಇದು 12 ವರ್ಷಗಳ ಕಾಲ ತಮ್ಮ ಜೀವಿತಾವಧಿಯನ್ನ ಹೊಂದಿರುತ್ತೆ. ಸೊ ಇದರ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಂದ್ರೆ 28 ರಿಂದ 36. ಇದರ ಅರ್ಥ ಏನು ಅಂದ್ರೆ 1 ಯೂನಿಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗೆ ನಾವು ಇದನ್ನ ಹೋಲಿಕೆ ಮಾಡ್ತೇವೆ. ದಿಸ್ ಇಸ್ ವಾಟ್ ಐ ಟೋಲ್ಡ್ ಯು. ಸೊ ಅಲ್ಲಿಗೆ 1 ಯೂನಿಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಥವಾ 28 ಯೂನಿಟ್ಸ್ ಆಫ್ ಈ ಮೀಥೇನ್ ಏನಿರುತ್ತೆ ಸೊ 28 ಟೈಮ್ಸ್ ಜಾಸ್ತಿ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಇರುತ್ತೆ. ಅಂದ್ರೆ ಕಾರ್ಬನ್ 1 ಯೂನಿಟ್ ಎಷ್ಟು ಗ್ಲೋಬಲ್ ವಾರ್ಮಿಂಗ್ ಅನ್ನ ಉಂಟು ಮಾಡುತ್ತೆ ಸೊ ಅದರ 28 ಟೈಮ್ಸ್ ಅದು ಮೀಥೇನ್ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನ ಹೆಚ್ಚು ಮಾಡುತ್ತೆ. ಸೊ ಅಲ್ಲಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮೀಥೇನ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ ಮೀಥೇನ್ 28 ಟೈಮ್ಸ್ ಕಾರ್ಬನ್ ಡೈಆಕ್ಸೈಡ್ ಗಿಂತ ಹೆಚ್ಚು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅನ್ನ ಹೊಂದಿರತಕ್ಕಂತ ಒಂದು ಅನಿಲವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕಂಪೇರ್ ಇಟ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಸೊ ಅದಾದ್ಮೇಲೆ ನೈಟ್ರಸ್ ಆಕ್ಸೈಡ್ ಬರುತ್ತೆ. ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು ಈ ಒಂದು ಫರ್ಟಿಲೈಸರ್ಸ್ ಅಥವಾ ನಾವು ಬಳಸ್ತಕ್ಕಂಥ ಕೃತಕ ರಸಗೊಬ್ಬರಗಳು ಇಂಡಸ್ಟ್ರಿಯಲ್ ಪ್ರೋಸೆಸ್ ಅಥವಾ ಕೈಗಾರಿಕಾ ಪ್ರಕ್ರಿಯೆಗಳಿಂದ ಉತ್ಪತ್ತಿ ಆಗುತ್ತೆ. ಸೊ ಇದು ಒಮ್ಮೆ ಬಿಡುಗಡೆ ಆದ್ರೆ 100 ಇಯರ್ಸ್ ಅಥವಾ 100 ವರ್ಷಗಳ ಕಾಲ ಇದು ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ. ಸೊ ಇದು 273 ಟೈಮ್ಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗಿಂತ 273 ಟೈಮ್ಸ್ ಇದು ಹೆಚ್ಚು ಅಪಾಯಕಾರಿಯಾಗಿರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅನ್ನ ಹೊಂದಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ವಾಟರ್ ವೇಪರ್ ಅಥವಾ ನೀರಿನ ಆವಿ ಅಂತ ಹೇಳ್ತೇವೆ. ಸೊ ಇದು ಎವಾಪರೇಷನ್ ಅಂದ್ರೆ ಈ ಒಂದು ಆವಿ ಆಗುವಿಕೆ ಅಂದ್ರೆ ನಾವು ಮಾಡ್ತಕ್ಕಂಥ ಮೇಜರ್ಲಿ ಒಂದು ಥರ್ಮಲ್ ಪವರ್ ಪ್ಲಾಂಟ್ಸ್ ಏನಿರುತ್ತೆ ಸೊ ಅಲ್ಲಿ ಕೂಲೆಂಟ್ ಆಗಿ ನಾವು ನೀರನ್ನ ಯೂಸ್ ಮಾಡ್ತೇವೆ. ಸೊ ಅಲ್ಲಿ ನೀರೇನಾಗುತ್ತೆ ಅಂದ್ರೆ ಆವಿ ಆಗುತ್ತೆ. ಆವಿ ಆಗುವ ಮುಖಾಂತರ ಇದು ಅಟ್ಮಾಸ್ಫಿಯರ್ಗೆ ಬಿಡುಗಡೆ ಆಗ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಸೊ ಇದು 9 ಡೇಸ್ ಮಾತ್ರ ಇರುತ್ತೆ ಅಂದ್ರೆ ಅದರ ಜೀವಿತಾವಧಿ ಬಹಳ ಕಡಿಮೆ ಇರುತ್ತೆ. ಅಂಡ್ ಇದರ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಬಂದು ವೇರಿ ಆಗ್ತಾ ಇರುತ್ತೆ. ಅಂದ್ರೆ ಅದು ಒಂದು ನಿರ್ದಿಷ್ಟವಾದ ಸಂಖ್ಯೆ ಇರೋದಿಲ್ಲ. ಸೊ ಅದು ಬದಲಾಗ್ತಕ್ಕಂಥ ಒಂದು ಸಂಖ್ಯೆ ಆಗಿರುತ್ತೆ. ಅಂಡ್ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ಗೆ ಅಥವಾ ಈ ಒಂದು ಜಾಗತಿಕ ತಾಪಮಾನಕ್ಕೆ ಇದು ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಆಗಿರುತ್ತೆ. ಅಂದ್ರೆ ಅತಿ ಹೆಚ್ಚಿನ ಕೊಡುಗೆದಾರ ಅನಿಲವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಫ್ಲೂರಿನೇಟೆಡ್ ಗ್ಯಾಸಸ್ ಅಥವಾ ಫ್ಲೂರಿನೇಟೆಡ್ ಅನಿಲಗಳು ಅಂತ ಹೇಳ್ತೇವೆ. ಸೊ ಇದನ್ನ ನಾವು ರೆಫ್ರಿಜರೇಟರ್ಸ್ ಅಲ್ಲಿ ಬಳಕೆ ಮಾಡ್ತೇವೆ. ಅಂದ್ರೆ ಶೀತಕಾರಕಗಳಲ್ಲಿ ನಾವು ಇದನ್ನ ತಂಪಾಗಿಸುವ ಅನಿಲವಾಗಿ ಬಳಕೆ ಮಾಡ್ತೇವೆ. ಇವನ್ ಇಂಡಸ್ಟ್ರೀಸ್ ಗಳಲ್ಲೂ ಬಳಕೆ ಮಾಡ್ತಕ್ಕಂಥ ಅನಿಲವಾಗಿರುತ್ತೆ. ಸೊ ಇದು ಡಿಕೇಡ್ಸ್ ಟು ಸೆಂಚುರೀಸ್ ಅಂದ್ರೆ ದಶಮಾನಗಳಿಂದ ಶತಮಾನಗಳವರೆಗೂ ಇರಬಹುದಾಗಿರ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಸೊ ಇದರ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಈಸ್ ಹೈಯೆಸ್ಟ್ ಆಗಿರುವ ಒಂದು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಹೊಂದಿರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ಗೆ ಹೋಲಿಕೆ ಮಾಡ್ಕೊಂಡ್ರೆ 14,600 ಪಟ್ಟು ಜಾಸ್ತಿ ಈ ಒಂದು ಜಾಗತಿಕ ತಾಪಮಾನವನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ಸೊ ಒಂದು ಫ್ಲೂರಿನೇಟೆಡ್ ಗ್ಯಾಸಸ್ ಮುಖಾಂತರ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವೆಲ್ಲ ಕೂಡ
ಏನೋ ಹ್ಯೂಮನ್ ಇಂಪ್ಯಾಕ್ಟ್ ಅಂದರೆ ಮಾನವನ ಪರಿಣಾಮವನ್ನು ನಾವಿಲ್ಲಿ ನೋಡೋದಾದ್ರೆ ಸಿನ್ಸ್ 1750 ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸ್ ಹ್ಯಾವ್ ರೀಸನ್ ಓವರ್ 50% ಅಂಡ್ ಮೀಥೇನ್ ಬೈ 150%. ಅಂದರೆ ನಾವು ಮಾಡ್ತಕ್ಕಂಥ ಇಂಡಸ್ಟ್ರಿಯಲೈಸೇಷನ್, ಟ್ರಾನ್ಸ್ಪೋರ್ಟೇಷನ್, ಕೃಷಿ ಇವೆಲ್ಲ ಕಾರಣಗಳಿಂದ 1750 ಕಾರ್ಬನ್ ಡೈಆಕ್ಸೈಡ್ 50% ಜಾಸ್ತಿ ಆಗಿರುತ್ತೆ. ಮೀಥೇನ್ ಅಂತಕ್ಕಂಥದ್ದು 150% ಜಾಸ್ತಿ ಆಗಿರ್ತಕ್ಕಂಥ ಪೊಲ್ಯೂಟೆಂಟ್ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ನಾವು ಮಾಡ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್, ಡಿಫಾರೆಸ್ಟೇಷನ್ ಎಲ್ಲ ಸೊ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಶರಾವತಿ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸುತ್ತಿದೆ? ಸೊ ವಿಚ್ ಆರ್ಗನೈಸೇಷನ್ ಈಸ್ ಡೆವಲಪಿಂಗ್ ಶರಾವತಿ ಪಂಪ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನ ವತಿಯಿಂದ ಈ ಶರಾವತಿ ಪಂಪ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಇದಕ್ಕೆ ಈಗ NBWL ನ ವತಿಯಿಂದ ಇದಕ್ಕೆ ಅನುಮೋದನೆ ಬಂದಿರುತ್ತೆ. ಏನಿದು NBWL? ಸೊ ಅದ್ರ ಜೊತೆಗೆ ಶರಾವತಿ ಪ್ರಾಜೆಕ್ಟ್ ಬಗ್ಗೆ ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಶರಾವತಿ ನದಿಯನ್ನ ಸೊ ನೀವು ನಮ್ಮ ಕರ್ನಾಟಕದ ಮ್ಯಾಪ್ ನಲ್ಲಿ ಸೊ ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಶರಾವತಿ ಮೇಲೆ ನಾವು ಗೇರುಸೊಪ್ಪ ಡ್ಯಾಮ್ ಮತ್ತೆ ಜೋಗ್ ಫಾಲ್ಸ್ ಅನ್ನು ಹೊಂದಿರತಕ್ಕಂತ ಒಂದು ರಿವರ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ನದಿ ಮತ್ತೆ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಈ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತ ಹೇಳ್ತೇವೆ, ಅಂದ್ರೆ ರಾಷ್ಟ್ರೀಯ ವನ್ಯ ಮಂಡಳಿ ಅಂತ ನಾವೇನು ಕರೀತೇವೆ. ಸೊ ಇವರು ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಗೆ ಈಗ ತಾತ್ವಿಕವಾಗಿ ಅನುಮೋದನೆಯನ್ನ ಪಡೆಯಲಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಓವರ್ ವ್ಯೂ ಅನ್ನ ನಾವು ನೋಡೋದಾದ್ರೆ, ಸೊ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಇದರ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 2000 ಮೆಗಾವ್ಯಾಟ್ಸ್ ಆಫ್ ಪಂಪ್ಡ್ ಸ್ಟೋರೇಜ್ ಸಿಸ್ಟಮ್ ಆಗಿ ಇದರ ಸಾಮರ್ಥ್ಯವನ್ನ ನೋಡಬಹುದಾಗಿರುತ್ತೆ. ಸೊ ಇದಿರ್ತಕ್ಕಂಥ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಶರಾವತಿ ವ್ಯಾಲಿ ಲಯನ್ ಟೈಲ್ಡ್ ಮಕ್ಯಾಕ್ ಸ್ಯಾಂಕ್ಚುರಿ ವೆಸ್ಟರ್ನ್ ಘಾಟ್ಸ್, ಅಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಶರಾವತಿ ಕಣಿವೆಯ ಸಿಂಹದ ಬಾಲದ ಮಕಾಕ್ಗಳ ಅಭಯಾರಣ್ಯ ಇರುತ್ತೆ. ಸೊ ಈ ಒಂದು ಅಭಯಾರಣ್ಯದ ಭಾಗವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ವತಿಯಿಂದ ಸೊ ಇದಕ್ಕೆ ಅನುಮೋದನೆ ಬೇಕಾಗಿರುತ್ತೆ. ಯಾಕಂದ್ರೆ ಇದು ಈ ಒಂದು ಪ್ರಾಣಿಗಳಿಗೆ ಅಡಚಣೆ ಆಗಬಹುದಾಗಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಆದ್ರೂ ಕೂಡ ಈಗ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ನ ವತಿಯಿಂದ ಇವರಿಗೆ ಅನುಮೋದನೆ ಸಿಕ್ಕಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಲ್ಯಾಂಡ್ ಅವಶ್ಯಕತೆ ಇರುತ್ತೆ ಅಂದ್ರೆ 42.51 ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ಪ್ಲಸ್ 60.53 ಹೆಕ್ಟೇರ್ಸ್ ಆಫ್ ನಾನ್ ಫಾರೆಸ್ಟ್ ಫ್ರಮ್ ದಿ ಸ್ಯಾಂಕ್ಚುರಿ. ಅಂದ್ರೆ ಈ ಒಂದು ಅಭಯಾರಣ್ಯ ಲಯನ್ ಟೈಲ್ಡ್ ಮಕ್ಯಾಕ್ ಸ್ಯಾಂಕ್ಚುರಿ ಅಂತ ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ವಿ, ಈ ಒಂದು ಅಭಯಾರಣ್ಯದಲ್ಲಿ 42.51 ಹೆಕ್ಟೇರ್ಸ್ ಅಷ್ಟು ಅರಣ್ಯ ಪ್ರದೇಶನೇ ಬೇಕಾಗಿರುತ್ತೆ. ಅದ್ರ ಜೊತೆಗೆ ಅರಣ್ಯೇತರ ಪ್ರದೇಶ ಎಷ್ಟು ಬೇಕಂದ್ರೆ 60.53 ಹೆಕ್ಟೇರ್ಸ್ ಅಷ್ಟು ಪ್ರದೇಶ ಅರಣ್ಯೇತರ ಪ್ರದೇಶವಾಗಿ ಈ ಪ್ರಾಜೆಕ್ಟ್ಗೆ ಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಈಕೋ ಸೆನ್ಸಿಟಿವ್ ಝೋನ್ ತೆಗೆದುಕೊಂಡಾಗ ಅಂದ್ರೆ ಪರಿಸರ ಸೂಕ್ಷ್ಮ ವಲಯವನ್ನ ತೆಗೆದುಕೊಂಡಾಗ ಈ ಫಾರೆಸ್ಟ್ ಏರಿಯಾದಲ್ಲಿ ಅಂದ್ರೆ 11.64 ಹೆಕ್ಟೇರ್ಸ್ ಫಾರೆಸ್ಟ್ ಪ್ಲಸ್ 28.07 ಹೆಕ್ಟೇರ್ಸ್ ನಾನ್ ಫಾರೆಸ್ಟ್ ಫ್ರಮ್ ದಿ ಈಕೋ ಸೆನ್ಸಿಟಿವ್ ಝೋನ್. ಈಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಆ ಮೇನ್ ಫಾರೆಸ್ಟ್ ಏರಿಯಾ ಏನಿರುತ್ತೆ, ಸೊ ಅದರಿಂದ ಸರಿಸುಮಾರು 10 ಕಿಲೋಮೀಟರ್ಸ್ ಇಸ್ ನಾಟ್ ಮ್ಯಾಂಡೇಟರಿ ಬಟ್ ಇಟ್ ಇಸ್ ಅ ಡಾಕ್ಯುಮೆಂಟೆಡ್ ನಂಬರ್ ಆಗಿರುತ್ತೆ. ಸೊ ಕನಿಷ್ಠ ಅಥವಾ ಸರಿಸುಮಾರು 10 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ವಲಯವನ್ನು ನಾವು ಈಕೋ ಸೆನ್ಸಿಟಿವ್ ಝೋನ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲೂ ಕೂಡ ಸರಿಸುಮಾರು ಒಂದು 30-35 ಎಕರೆ ಜಮೀನು ಸೊ ಈ ಒಂದು ಪ್ರಾಜೆಕ್ಟ್ಗೆ ಅವಶ್ಯಕತೆ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಟು ದಿ ನೇಚರ್, ನಮ್ಮ ಪರಿಸರಕ್ಕೆ ಆಗ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ, ಸೊ ಈ ಒಂದು ಪ್ರದೇಶ ಏನಿದೆ ಅಂದ್ರೆ ಈ ಒಂದು ಲಯನ್ ಟೈಲ್ಡ್ ಮಕ್ಯಾಕ್ ಸ್ಯಾಂಕ್ಚುರಿ ಅಂತ ನಾವೇನು ಹೇಳಿದ್ವಿ, ಆಬ್ವಿಯಸ್ಲಿ ಅಲ್ಲಿರ್ತಕ್ಕಂಥ ಮಕ್ಯಾಕ್ಗಳ ಸಂಖ್ಯೆ ಕನಿಷ್ಠ ಪಕ್ಷ 700 ಲಯನ್ ಟೈಲ್ಡ್ ಮಕ್ಯಾಕ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ದಿ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇನ್ ಎನಿ ಪ್ರೊಟೆಕ್ಟೆಡ್ ಏರಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಸಂರಕ್ಷಿತ ವಲಯದಲ್ಲಿ ಇರ್ತಕ್ಕಂಥ ಅತ್ಯಂತ ಹೆಚ್ಚಿನ ಪಾಪ್ಯುಲೇಷನ್ ಆಫ್ ಲಯನ್ ಟೈಲ್ಡ್ ಮಕ್ಯಾಕ್ಗಳನ್ನ ಸೊ ಈ ಒಂದು ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡಿದ್ದೆ ಆದಲ್ಲಿ ಸೊ ಈ ಪ್ರಾಣಿಗಳಿಗೆ ಅಡಚಣೆ ಆಗ್ತಕ್ಕಂಥ ಸಾಧ್ಯತೆಯನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ 15,000ಕ್ಕೂ ಹೆಚ್ಚು ಮರಗಳನ್ನ ಈ ಒಂದು ಪ್ರಾಜೆಕ್ಟ್ ನ ಕಾರಣದಿಂದ ನಾವು ಕಟ್ ಮಾಡಬೇಕಾಗಿರುತ್ತೆ. ನಾವು ವಾಟ್ ಆರ್ ದಿ ನೆಕ್ಸ್ಟ್ ಸ್ಟೆಪ್ಸ್, ಮುಂದಿನ ಹಂತಗಳು ಏನು ಅಂತ ನಾವು ನೋಡೋದಾದ್ರೆ, ಸೊ ಈ ಮುಂದೆ
ಈ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಂತ ಹೇಳ್ತೇವೆ, ಅಂದರೆ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಏನಿದೆ, ಸೊ ಇದರ ಅನುಮೋದನೆ ಕೂಡ ಬೇಕಾಗಿರುತ್ತೆ. ಸೊ ಈ ಅನುಮೋದನೆ ನಂತರ ಈ ಒಂದು ಪ್ರಾಜೆಕ್ಟ್ ಅನ್ನ ಮುಂದುವರಿಸಲಾಗುತ್ತೆ. ಸೊ ಈಗ ಶರಾವತಿ ವ್ಯಾಲಿ ಲಯನ್ ಟೈಲ್ಡ್ ಮಕ್ಯಾಕ್ ಆ ಒಂದು ಸ್ಯಾಂಕ್ಚುರಿ ಅಥವಾ ಅಭಯಾರಣ್ಯದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದಿರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಅಭಯಾರಣ್ಯವಾಗಿರುತ್ತೆ. ಸೊ ಈ ಒಂದು ಅಭಯಾರಣ್ಯ ವೆಸ್ಟರ್ನ್ ಘಾಟ್ಸ್ ನ ಒಂದು ಭಾಗವಾಗಿರುತ್ತೆ. ಅಂಡ್ ನಮಗೆ ಗೊತ್ತು ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ನ ಒಂದು ತಾಣವಾಗಿ ಕೂಡ ಇದನ್ನ ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಇದು ಎರಡು ಪ್ರದೇಶಗಳನ್ನ ಮರ್ಜ್ ಮಾಡೋ ಮುಖಾಂತರ ಇದನ್ನ ರೂಪಿಸಿರ್ತಾರೆ. ಯಾವ್ದಾವ್ದನ್ನ ಮರ್ಜ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಶರಾವತಿ ಕಣಿವೆ ವನ್ಯಜೀವಿ ಅಭಯಾರಣ್ಯವನ್ನ ಅಘನಾಶಿನಿ ಲಯನ್ ಟೈಲ್ಡ್ ಮಕ್ಯಾಕ್ ಕನ್ಸರ್ವೇಷನ್ ರಿಸರ್ವ್, ಅಘನಾಶಿನಿ ಸಿಂಹದ ಬಾಲದ ಮಕ್ಯಾಕ್ ಕನ್ಸರ್ವೇಷನ್ ರಿಸರ್ವ್, ಅದ್ರ ಜೊತೆಗೆ ಅಡ್ಜಸೆಂಟ್ ರಿಸರ್ವ್ ಫಾರೆಸ್ಟ್ ಬ್ಲಾಕ್ಸ್ ಅಂದ್ರೆ ಅದರ ಪಕ್ಕದಲ್ಲಿರ್ತಕ್ಕಂಥ ಮೀಸಲು ಅರಣ್ಯ ಬ್ಲಾಕ್ಗಳನ್ನ ಎಲ್ಲವನ್ನ ಒಟ್ಟಾಗಿ ಸೇರಿಸುವ ಮುಖಾಂತರ ಸೊ ಈ ಒಂದು ಅಭಯಾರಣ್ಯವನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದು ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದೊಂದಿಗೆ ತನ್ನ ಬಾರ್ಡರ್ ಅನ್ನ ಅಥವಾ ಗಡಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಜೀವ ವೈವಿಧ್ಯತೆಯನ್ನ ನಾವು ನೋಡೋದಾದ್ರೆ, ಟೈಗರ್ಸ್ ಹುಲಿಗಳನ್ನ ನೋಡ್ಬೋದು, ಲೆಪರ್ಡ್ಸ್ ಚಿರತೆಗಳು, ಸ್ಲಾತ್ ಬೇರ್ ಸೋಮಾರಿ ಕರಡಿಗಳು, ಮಲಬಾರ್ ಜಾಯಿಂಟ್ ಸ್ಕ್ವಿಲ್ಸ್ ಗಳನ್ನ ಅಂದ್ರೆ ದೈತ್ಯವಾದ ಅಳಿಲುಗಳು, ಹಾರ್ನ್ ಬಿಲ್ಸ್ ಅನ್ನ ನೋಡಬಹುದು, ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪ, ಪೈಥಾನ್ ಮತ್ತೆ ಮಾನಿಟರ್ ಲಿಸರ್ಡ್ ಅಥವಾ ಮಾನಿಟರ್ ಹಲ್ಲಿಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಸಸ್ಯವರ್ಗವನ್ನ ನಾವು ನೋಡೋದಾದ್ರೆ, ಧೂಪ, ಗುಲ್ಮಾವು, ಅದಾದ್ಮೇಲೆ ಸುರಾ ಹೊನ್ನೆ, ಅದಾದ್ಮೇಲೆ ಮಾವು ಮತ್ತೆ ನಂದಿ ಮರಗಳನ್ನ ಸೊ ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಹ್ಯಾಬಿಟ್ಯಾಟ್ ಮತ್ತೆ ವೆಜಿಟೇಷನ್, ಯಾವ ರೀತಿಯ ಅರಣ್ಯ ಇಲ್ಲಿರುತ್ತೆ ಅಂತ ನಾವು ನೋಡೋದಾದ್ರೆ, ಎವರ್ಗ್ರೀನ್ ಮತ್ತೆ ಸೆಮಿ ಎವರ್ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಮತ್ತೆ ಅರೆ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಒಂದು ವಿಶೇಷವಾಗಿ ಈ ಮಿರಿಸ್ಟಿಕಾ ಸ್ವಾಂಪ್ಸ್ ಅಂತ ಹೇಳ್ತೇವೆ. ಮಿರಿಸ್ಟಿಕಾ ಸ್ವಾಂಪ್ಸ್ ಅಂದ್ರೆ ಆ ರೂಟ್ಸ್ ಏನಿರುತ್ತೆ, ಆ ಮರಗಳ ರೂಟ್ಸ್ ಈ ತರ ಟಿಲ್ಟೆಡ್ ರೂಟ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಟಿಲ್ಟೆಡ್ ರೂಟ್ಸ್ ಅನ್ನ ಹೊಂದಿರತಕ್ಕಂತ ಒಂದು ಫಾರೆಸ್ಟ್ ಇರುತ್ತೆ, ಅದನ್ನ ನಾವು ಮಿರಿಸ್ಟಿಕಾ ಸ್ವಾಂಪ್ಸ್ ಅಂತ ಹೇಳ್ತೇವೆ. ಇದೊಂದು ಅಪರೂಪವಾಗಿರ್ತಕ್ಕಂಥ ಸಿಹಿ ನೀರಿನ ಒಂದು ಇಕೋಸಿಸ್ಟಮ್ ಅಥವಾ ರೇರೆಸ್ಟ್ ಫ್ರೆಶ್ ವಾಟರ್ ಇಕೋಸಿಸ್ಟಮ್ ಅಂತ ಹೇಳ್ತೇವೆ. ಈ ರೀತಿಯ ಮಿರಿಸ್ಟಿಕಾ ವನ್ಯ ಪ್ರದೇಶವನ್ನ ಅಥವಾ ಜೌಗು ಪ್ರದೇಶವನ್ನ ಕೂಡ ಸೊ ಈ ಒಂದು ಅಭಯಾರಣ್ಯದಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಈಗ ಅಲ್ಲಿರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ನ IUCN ಸ್ಟೇಟಸ್ ಮತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಈ ಒಂದು ಕಾಯ್ದೆ ಅಡಿಯಲ್ಲಿ ಯಾವ ಅನುಸೂಚಿಗೆ ಸೇರಿಸಲಾಗಿದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದು ಲಯನ್ ಟೈಲ್ಡ್ ಮಕ್ಯಾಕ್. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಶೇಷ ಮಾಹಿತಿ ಏನು ಅಂದ್ರೆ, ಸೊ ಲಯನ್ ಟೈಲ್ಡ್ ಮಕ್ಯಾಕ್ ಇಸ್ ಎಂಡೆಮಿಕ್ ಸ್ಪೀಶೀಸ್ ಟು ವೆಸ್ಟರ್ನ್ ಘಾಟ್ಸ್, ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟರೆ ಬೇರೆಲ್ಲೂ ಕಂಡು ಬರದ ಒಂದು ಜೀವಿ ಆಗಿರುತ್ತೆ. ಸೊ ಅದನ್ನು ನಾವು ಎಂಡೆಮಿಕ್ ಸ್ಪೀಶೀಸ್ ಅಂತ ಹೇಳ್ತೇವೆ. ಸೊ ಇದು IUCN ನ ಪ್ರಕಾರ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಪಟ್ಟಿ ಮಾಡಲಾಗಿರುತ್ತೆ. ಸೊ ಕಿಂಗ್ ಕೋಬ್ರಾ ಅಥವಾ ಕಾಳಿಂಗ ಸರ್ಪ ವಲ್ನರಬಲ್ ಅಥವಾ ದುರ್ಬಲ, ಇದನ್ನ ಅನುಸೂಚಿ 2ರಲ್ಲಿ ನೋಡಬಹುದು. ಜಾಯಿಂಟ್ ಸ್ಕ್ವಿಲ್ ದೈತ್ಯ ಅಳಿಲನ್ನ ನಾವು ಲೀಸ್ಟ್ ಕನ್ಸರ್ನ್ ಅಥವಾ ಕನಿಷ್ಠ ಕಾಳಜಿ ಆಗಿರುತ್ತೆ, ಇದನ್ನ ನಾವು ಸ್ಕೆಡ್ಯೂಲ್ 2 ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಪರಿಸರ ಸಚಿವಾಲಯದ ಹೊಸ ಮಾರ್ಗಸೂಚಿಗಳ ಪ್ರಕಾರ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಇಂದ 10 ಕಿಲೋಮೀಟರ್ ಒಳಗೆ ಇರುವ ವರ್ಗ ಎ ಅಡಿಯಲ್ಲಿ ಬರುವ ಉಷ್ಣ ವಿದ್ಯುತ್ ಸ್ಥಾವರಗಳು ಯಾವ ಗಡುವಿನೊಳಗೆ FGD ವ್ಯವಸ್ಥೆಗಳನ್ನು ಸ್ಥಾಪಿಸಬೇಕು. ಆಸ್ ಪರ್ ದಿ ಎನ್ವೈರನ್ಮೆಂಟ್ ಮಿನಿಸ್ಟ್ರೀಸ್ ನ್ಯೂ ಗೈಡ್ಲೈನ್ಸ್, thermal power plants falling under category A located within 10 kilometers of national capital region must install FGD system by which deadline? So FGD ಏನಿದೆ, ಸೊ ಇದು ಸಲ್ಫರ್ ಡೈಆಕ್ಸೈಡ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಡಿವೈಸ್ಗಳಾಗಿರ್ತವೆ. ಸೊ ಈ ಒಂದು ಡಿವೈಸ್ಗಳನ್ನ ಕಲ್ಲಿದ್ದಲಿನಿಂದ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುತ್ ಸ್ಥಾವರಗಳಲ್ಲಿ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ವಿದ್ಯುತ್ ಸ್ಥಾವರಗಳಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇರುತ್ತೆ. ನಾನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕ್ಯಾಟಗರಿ ಎ. ಸೊ ಈ ಒಂದು ಕ್ಯಾಟಗರಿ ಎ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂದ್ರೆ ನಮ್ಮ ದೆಹಲಿಗೆ ಹತ್ತಿರವಾಗಿದ್ದಾಗ ಸೊ ಎಷ್ಟು ಗಡುವನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು FGD ಗಳನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಯಾವ ವರ್ಷವನ್ನ ಗಡುವಾಗಿ ಕೊಟ್ಟಿರ್ತಾರೆ ಅಂದ್ರೆ ಬೈ 2027
2027 ವೇಳೆಗೆ ಎಲ್ಲ ಈ ಒಂದು ಥರ್ಮಲ್ ಪವರ್ ಸ್ಟೇಷನ್ಗಳಲ್ಲಿ ಕಡ್ಡಾಯವಾಗಿ FGD ಅನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಏನಕ್ಕೆ ಇದು ಸುದ್ದಿಯಲ್ಲಿದೆ ಅಂತ ನಾವು ನೋಡೋದಾದ್ರೆ ಸೆಂಟ್ರಲ್ ರಿಲ್ಯಾಕ್ಸಸ್ ಪೊಲ್ಯೂಷನ್ ಕಂಟ್ರೋಲ್ ನಾರ್ಮ್ ಫಾರ್ ಥರ್ಮಲ್ ಪವರ್ ಪ್ಲಾಂಟ್ಸ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಕ್ಯಾಟಗರಿ A, B, C ಅಂತ ಬೇರೆ ಬೇರೆ ಕ್ಯಾಟಗರಿ ಮಾಡ್ಕೊಂಡಿರ್ತಾರೆ. ಸೊ ಕೆಲವೊಂದು ಕ್ಯಾಟಗರಿಗೆ ಸೊ ಈ ಒಂದು ಪೊಲ್ಯೂಷನ್ ನಾರ್ಮ್ಸ್ ಅನ್ನ ಈಗ ಸಡಿಲಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನಡೆ ಏನಿದೆ ಸರ್ಕಾರದ್ದು, ಸೊ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಕಾಸ್ ಒಂದು ಕಡೆ ನಾವು ಏರ್ ಪೊಲ್ಯೂಷನ್ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಅದನ್ನ ಕಂಟ್ರೋಲ್ ಮಾಡುವ ಬದಲಾಗಿ ಇವರು ಹೆಚ್ಚಿನ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ಕ್ರಿಟಿಸಿಸಮ್ಗೆ ಕಾರಣವಾಗಿರುತ್ತೆ. ಬಟ್ ಅವರು ಕೂಡ ಒಂದು ರೀಸನ್ ಅನ್ನ ಕೊಡ್ತಾ ಇದ್ದಾರೆ, ಏನಕ್ಕೆ ನಾವು ಈಗ ರಿಲ್ಯಾಕ್ಸ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಅವರು ಕೂಡ ಕಾರಣಗಳನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಈ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ ನಿಂದ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪೊಲ್ಯೂಷನ್ ಆಗುತ್ತೆ ಒಂದು ದಿನಕ್ಕೆ ಅಂತ ನಾವು ನೋಡೋದಾದ್ರೆ, ಈ ಕಾರ್ಬನ್ ಡೈಆಕ್ಸೈಡ್ ಒಂದು ದಿನಕ್ಕೆ 42,04,650 ಟನ್ಸ್ ಪರ್ ಡೇ ರಿಲೀಸ್ ಆಗುತ್ತೆ ಕೇವಲ ವಿದ್ಯುತ್ ಸ್ಥಾವರಗಳಿಂದ. ವಿದ್ಯುತ್ ಸ್ಥಾವರ ಇನ್ ದ ಸೆನ್ಸ್ ಈ ಕಲ್ಲಿದ್ದಲು ವಿದ್ಯುತ್ ಸ್ಥಾವರಗಳಿಂದ. ಎರಡನೇದು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಥವಾ ಸೂಕ್ಷ್ಮ ಕಣಗಳು 4,374 ಟನ್ಸ್ ಪರ್ ಡೇ. ಸಲ್ಫರ್ ಡೈಆಕ್ಸೈಡ್ 3,311 ಟನ್ಸ್ ಪರ್ ಡೇ. ನೈಟ್ರೋಜನ್ ಆಕ್ಸೈಡ್ಗಳು 4,966 ಟನ್ಸ್ ಪರ್ ಡೇ. ಈ ಒಂದು ಮಾಹಿತಿ ಏನಿರುತ್ತೆ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿರುತ್ತೆ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿರುತ್ತೆ, ಸೊ ಅವರ ಒಂದು ವರದಿ ಆಗಿರುತ್ತೆ. ಬಟ್ ಇದು ಅಪ್ಡೇಟ್ ಆಗಿರೋದು 2012 ಅಲ್ಲಿ. ಸೊ ಇವಾಗ ಕಂಪೇರ್ ಮಾಡಿದ್ರೆ ಪ್ರಾಬಬಲಿ ಇದು ಇನ್ಕ್ರೀಸ್ ಆಗಿರ್ತಕ್ಕಂಥ ಸಾಧ್ಯತೆಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಈ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ನ ವತಿಯಿಂದ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಥರ್ಮಲ್ ಪವರ್ ಪ್ಲಾಂಟ್ಸ್ ಏನಿರುತ್ತೆ, ಸೊ ಈ ಒಂದು ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಈ ಫ್ಲೂ ಗ್ಯಾಸ್ ಡಿಸಲ್ಫ್ಯೂರೈಸೇಷನ್, ಇದನ್ನೇ ನಾವು FGD ಅಂತ ಕರಿತೇವೆ. ಸೊ ಇದನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿರ್ತಾರೆ. ಸೊ FGD ನಮ್ಗೆ ಏನಕ್ಕೆ ಬೇಕು ಅಂದ್ರೆ, ಸೊ ಕಲ್ಲಿದ್ದಲು ವಿದ್ಯುತ್ ಸ್ಥಾವರಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಈ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಏನಿರುತ್ತೆ, ಸೊ ಅದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿರುತ್ತೆ. ಸೊ ಫ್ಲೂ ಗ್ಯಾಸ್ ಇದನ್ನ ನಾವು ನೋಡೋದಾದ್ರೆ ರೆಸಿಡ್ಯೂ ಫ್ರಮ್ ಬರ್ನಿಂಗ್ ಫ್ಯೂಯಲ್ಸ್ ಇನ್ ಥರ್ಮಲ್ ಪವರ್ ಪ್ಲಾಂಟ್, ಅಂದ್ರೆ ಈ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ನಾವು ಫ್ಯೂಯಲ್ಸ್ ಅನ್ನ ಬರ್ನ್ ಮಾಡೋದ್ರಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಗ್ಯಾಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ಲೂ ಗ್ಯಾಸ್ ಅಂತ ಹೇಳ್ತೇವೆ. ಸೊ ಫ್ಲೂ ಗ್ಯಾಸ್ ನ ಮುಖಾಂತರ ಏನ್ ಎಮಿಟ್ ಆಗುತ್ತೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಎಮಿಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಎಮಿಟ್ ಆಗಿರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಆಲ್ರೆಡಿ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ಪೊಲ್ಯೂಟೆಂಟ್ಸ್ ಜೊತೆ ಕಂಬೈನ್ ಆಗಿ ಅದು ಸೆಕೆಂಡರಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂದ್ರೆ ದ್ವಿತೀಯ ಸೂಕ್ಷ್ಮ ಕಣಗಳನ್ನ ಉತ್ಪತ್ತಿ ಮಾಡುತ್ತೆ. ಸೊ ಇದು ನಮ್ಮ ಒಂದು ಆರೋಗ್ಯಕ್ಕೆ ಅಥವಾ ಪರಿಸರಕ್ಕೆ ತುಂಬಾ ಮಾರಕವಾಗಿರ್ತಕ್ಕಂಥ ಒಂದು ಮಾಲಿನ್ಯಕಾರಕವಾಗಿರುತ್ತೆ. ಸೊ ದೇರ್ ಆರ್ ಅರೌಂಡ್ 180 ಥರ್ಮಲ್ ಪವರ್ ಪ್ಲಾಂಟ್ಸ್ ಇನ್ ಇಂಡಿಯಾ ರೈಟ್ ನೌ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಸುಮಾರು 180 ಈ ಒಂದು ಉಷ್ಣ ವಿದ್ಯುತ್ ಸ್ಥಾವರಗಳನ್ನ ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಕೂಡ ಈ ಸಿಂಗಲ್ ಪ್ಲಾಂಟ್ ಅಲ್ಲಿ ಮತ್ತೆ ಮಲ್ಟಿಪಲ್ ಯೂನಿಟ್ಸ್ ಇರುತ್ತೆ, ಅಂದ್ರೆ ಒಂದೇ ಒಂದು ಪ್ಲಾಂಟ್ ಅಂತ ನಂಬರ್ ಮಾಡಿರ್ತೇವೆ. ಬಟ್ ಅದರೊಳಗಡೆ ಮತ್ತೆ ಆ ಘಟಕಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಈ ಹೊಸ ನೋಟಿಫಿಕೇಶನ್ ಏನ್ ಹೇಳುತ್ತೆ ಅಂದ್ರೆ, ಈಗ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಹೊಸ ಅಧಿಸೂಚನೆ ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಅವರು ಈ ನಾರ್ಮ್ಸ್ ಅನ್ನ ಕ್ಯಾಟಗರಿ ವೈಸ್ ಅವರು ಚೇಂಜ್ ಮಾಡಿರ್ತಾರೆ. ಅಂದ್ರೆ ಕೋಲ್ ಅಂಡ್ ಲಿಗ್ನೈಟ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಏನಿರುತ್ತೆ, ಅಂದ್ರೆ ಕೋಲ್ ಮತ್ತೆ ಲಿಗ್ನೈಟ್ ಆಧಾರಿತವಾಗಿರ್ತಕ್ಕಂಥ ಉಷ್ಣ ವಿದ್ಯುತ್ ಸ್ಥಾವರಗಳೇನಿರ್ತವೆ, ಸೊ ಅದನ್ನ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಪರ್ಟಿಕ್ಯುಲರ್ ನಾರ್ಮ್ ಅನ್ನ ಕೊಡಲಾಗಿರುತ್ತೆ. ಸೊ ಮೊದಲನೇ ವರ್ಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಟಗರಿ ಎ ಅಂತ ಕರಿತೇವೆ. ಕ್ಯಾಟಗರಿ ಎ ಅಂತಕ್ಕಂಥದ್ದು ನ್ಯಾಷನಲ್ ಕ್ಯಾಪಿಟಲ್ ರೀಜನ್, ಅಂದ್ರೆ ನಮ್ಮ ದೆಹಲಿಗೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು, ಅಥವಾ ಯಾವ ನಗರ 1 ಮಿಲಿಯನ್ ಪಾಪ್ಯುಲೇಷನ್ ಗಿಂತ ಜಾಸ್ತಿ ಇರುತ್ತೆ. ಎನಿ ಸಿಟಿ ದಟ್ ಹ್ಯಾಸ್ ಮೋರ್ ದನ್ 1 ಮಿಲಿಯನ್ ಪಾಪ್ಯುಲೇಷನ್, ಅವೆರಡಕ್ಕೂ ನಾವು ಕ್ಯಾಟಗರಿ ಎ ಅಂತ ಕರೀತೇವೆ. ಸೊ ಇಲ್ಲಿರ್ತಕ್ಕಂಥ ಥರ್ಮಲ್ ಪವರ್ ಪ್ಲಾಂಟ್ಸ್ ಏನಿರುತ್ತೆ, ಸೊ ಇಟ್ ಈಸ್ ಮ್ಯಾಂಡೇಟರಿ ಟು ಇನ್ಸ್ಟಾಲ್ FGD ಅನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಡೆಡ್ಲೈನ್ ಏನು ಅಂದ್ರೆ ಡಿಸೆಂಬರ್ 31, 2027 ವೇಳೆಗೆ ಕ್ಯಾಟಗರಿ ಎ ಅಲ್ಲಿ ಬರ್ತಕ್ಕಂಥ ಎಲ್ಲ ಥರ್ಮಲ್ ಪವರ್ ಪ್ಲಾಂಟ್ಗಳು ಈ ಒಂದು FGD ಅನ್ನ ಹೊಂದತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂದ್ರೆ ಕ್ಯಾಟಗರಿ ಬಿ ಅಲ್ಲಿ ಬರ್ತಕ್ಕಂಥ ಥರ್ಮಲ್ ಪವರ್ ಪ್ಲಾಂಟ್ಸ್ ಏನಿರುತ್ತೆ, ಸೊ ಅವು ನಾನ್ ಅಟೈನ್ಮೆಂಟ್ ಸಿಟೀಸ್ ಅಂತ ಹೇಳ್ತೇವೆ. ನಾನ್ ಅಟೈನ್ಮೆಂಟ್ಸ್ ಅಂದ್ರೆ ಕೆಲವೊಂದು ಏರ್ ಪೊಲ್ಯೂಟೆಂಟ್ಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಇನ್ನೂ
ಕೂಡ ಫುಲ್ಫಿಲ್ ಮಾಡದೇ ಇರತಕ್ಕಂಥ ನಗರಗಳನ್ನ ನಾವು ನಾನ್ ಅಟೈನ್ಮೆಂಟ್ ಅಥವಾ ತಲುಪಲಾಗದ ನಗರಗಳು ಅಂತ ಹೇಳ್ತೇವೆ. ಸೊ ಈ ರೀತಿಯ ನಗರಗಳನ್ನ ಕೇಸ್ ಬೈ ಕೇಸ್ ಸ್ಟಡಿ ಮಾಡಿ ಅವುಗಳಿಗೆ ನಾರ್ಮ್ಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಸೊ ಯಾವುದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಾರ್ಮ್ಸ್ ಅನ್ನ ಕ್ಯಾಟಗರಿ ಬಿ ಗೆ ಕೊಟ್ಟಿರೋದಿಲ್ಲ. ಸೊ ಈಗ ಜಾಸ್ತಿ ಅಪೋಸ್ ಆಗ್ತಾ ಇರ್ತಕ್ಕಂಥದ್ದು ಕ್ಯಾಟಗರಿ ಸಿ. ಈ ಕ್ಯಾಟಗರಿ ಸಿ ಅನ್ನ ಮಿಕ್ಕಿದ ಎಲ್ಲವೂ ಅಂದ್ರೆ NCR ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಇಂದ 10 ಕಿಲೋಮೀಟರ್ಸ್ ವ್ಯಾಪ್ತಿ, ಅದು ವ್ಯಾಪ್ತಿ 1. ಎರಡನೇದು ನಾನ್ ಅಟೈನ್ಮೆಂಟ್ ಸಿಟೀಸ್ ವ್ಯಾಪ್ತಿ 2 ಅಥವಾ ವರ್ಗ ಬಿ ಆಗಿರುತ್ತೆ. ಮಿಕ್ಕಿದ ಎಲ್ಲವನ್ನ ನಾವು ವರ್ಗ ಸಿ ಅಲ್ಲಿ ಸೇರಿಸಿರ್ತೇವೆ. ಸೊ ಈ ಒಂದು ವರ್ಗದಲ್ಲಿ fully exempted from sulfur dioxide norms must meet stack height critical by December 31, 2029. ಅಂದರೆ ಇವರು FGD ಅನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥ ಅವಶ್ಯಕತೆನೇ ಇರೋದಿಲ್ಲ. ಬಟ್ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಏನು ಅಂದ್ರೆ ಇದನ್ನ ಸ್ಟ್ಯಾಕ್ ಅಂತ ಹೇಳ್ತೇವೆ. ಸ್ಟ್ಯಾಕ್ ಅಂದ್ರೆ ಅದು ಉತ್ಪತ್ತಿ ಮಾಡ್ತಕ್ಕಂಥ ಅನಿಲ ಏನಿರುತ್ತೆ, ಸೊ ಅದನ್ನ ನಾವು ಸ್ಟ್ಯಾಕ್ ಅಂತ ಹೇಳ್ತೇವೆ. ಸೊ ಈ ಒಂದು ಚಿಮಿನಿಯನ್ನ ಇದರ ಎತ್ತರವನ್ನ ಇನ್ಕ್ರೀಸ್ ಮಾಡಬೇಕಾಗಿರುತ್ತೆ. ಅದರ ಎತ್ತರವನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಗಡುವು 2029 ವೇಳೆಗೆ ಅದರ ಹೈಟ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ನೀಡಲಾಗಿರುತ್ತೆ. ನಾವು ಏನಕ್ಕೆ ಇದನ್ನು ಮಾಡಿದ್ದಾರೆ, ವೈ ದೇರ್ ಇಸ್ ಅ ಚೇಂಜ್ ಫಾರ್ ಕ್ಯಾಟಗರಿ ಸಿ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೋಲ್ ಏನಿರುತ್ತೆ, ಸೊ ಅದರಲ್ಲಿ ಲೋ ಸಲ್ಫರ್ ಕಂಟೆಂಟ್ ಇರುತ್ತೆ. ಅಂದ್ರೆ ಅದರೊಳಗಡೆ ಇರ್ತಕ್ಕಂಥ ಕಂಟೆಂಟ್ ಅಥವಾ ಸಲ್ಫರ್ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಇರುವ ಕಾರಣದಿಂದ ಸೊ ಎಲ್ಲಾ ಪ್ಲಾಂಟ್ಸ್ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಮ್ಮ ಭಾರತ ಸರ್ಕಾರ ಹೇಳ್ತಾ ಇರ್ತಕ್ಕಂಥ ಒಂದು ಜಸ್ಟಿಫಿಕೇಶನ್ ಆಗಿರುತ್ತೆ. ಅದ್ರ ಜೊತೆಗೆ ಈ FGD ನ ಬಳಕೆ ಮಾಡಿದಾಗ ಇದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಅಂದ್ರೆ ಒಂದ್ ಕಡೆ ಸಲ್ಫರ್ ಡೈಆಕ್ಸೈಡ್ ಕಡಿಮೆ ಆದ್ರೆ ಇದನ್ನ ಬಳಕೆ ಮಾಡಿದಷ್ಟು ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ವಾಟರ್ ಅನ್ನ ಅಂದ್ರೆ ನೀರನ್ನ ಕೂಡ ನಾವು ಹೆಚ್ಚಾಗಿ ಬಳಸಬೇಕಾಗಿರುತ್ತೆ. ಅಂಡ್ ಲೈಮ್ ಸ್ಟೋನ್ ಕನ್ಸಂಪ್ಷನ್ ಅಂದ್ರೆ ಈ ಒಂದು ಸುಣ್ಣದ ಕಲ್ಲಿನ ಬಳಕೆ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಕಾರಣದಿಂದ ವರ್ಗ 3ರಲ್ಲಿ ಮಾತ್ರ ಅಥವಾ ವರ್ಗ ಸಿ ಅಲ್ಲಿ ಮಾತ್ರ ಸೊ ಈ ಒಂದು ಇದನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದನ್ನ ಈಗ ಎಲಿಮಿನೇಟ್ ಮಾಡಲಾಗಿರುತ್ತೆ. ಸೊ ಈಗ ಸಲ್ಫರ್ ಡೈಆಕ್ಸೈಡ್ ಆಸ್ ಅ ಪೊಲ್ಯೂಟೆಂಟ್ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇದೊಂದು ಕಲರ್ಲೆಸ್ ಪಂಜೆಂಟ್ ಗ್ಯಾಸ್ ಆಗಿರುತ್ತೆ. ಅಂದ್ರೆ ಬಣ್ಣರಹಿತವಾಗಿರ್ತಕ್ಕಂಥ ಒಂದು ಕಟುವಾದ ಅನಿಲವಾಗಿರುತ್ತೆ. ಸೊ ಇದರಲ್ಲಿ ಒಂದು ಸಲ್ಫರ್ ಆಟಮ್ ಇರುತ್ತೆ ಮತ್ತೆ 2 ಆಕ್ಸಿಜನ್ ಅಣುಗಳನ್ನ ಹೊಂದಿರತಕ್ಕಂಥ ಒಂದು ಪೊಲ್ಯೂಟೆಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಬೋತ್ ನ್ಯಾಚುರಲ್ ಅಂದ್ರೆ ನೈಸರ್ಗಿಕವಾಗಿ ಕೆಲವೊಮ್ಮೆ ಈ ವಾಲ್ಕ್ಯಾನಿಕ್ ಎರಪ್ಷನ್ ಆದಾಗ ಅಥವಾ ಜ್ವಾಲಾಮುಖಿ ಸ್ಫೋಟಗಳಾದಾಗ ಇದು ಸ್ವಾಭಾವಿಕವಾಗಿ ಕೂಡ ಉತ್ಪತ್ತಿ ಆಗುತ್ತೆ. ಅದ್ರ ಜೊತೆಗೆ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಬಹಳ ಜಾಸ್ತಿ ಇರುತ್ತೆ. ಪರ್ಟಿಕ್ಯುಲರ್ಲಿ ಈ ಒಂದು ಕೋಲ್ ಅಥವಾ ಆಯಿಲ್ ಅಂದ್ರೆ ಯಾವುದರಲ್ಲಿ ಸಲ್ಫರ್ ಅನ್ನ ಹೊಂದಿರತಕ್ಕಂಥ ಕಲ್ಲಿದ್ದಲಾಗಿರ್ಬೋದು ಅಥವಾ ತೈಲವಾಗಿರ್ಬೋದು ಇದನ್ನ ಸುಡುವ ಮುಖಾಂತರ ಇದು ಹೆಚ್ಚಾಗಿ ಬಿಡುಗಡೆ ಆಗ್ತಕ್ಕಂಥ ಒಂದು ಪೊಲ್ಯೂಟೆಂಟ್ ಆಗಿರುತ್ತೆ. ಸೊ ಇದರ ಸೂತ್ರ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, SO2 ಅಂತ ಹೇಳ್ತೇವೆ. ಇದರ ಮೋಲಾರ್ ಮಾಸ್ ಬಂದು 64.07 ಗ್ರಾಮ್ ಪರ್ ಮೋಲ್ ಆಗಿರುತ್ತೆ. ಸೊ ಇದರ ಸಾಲಿಬಿಲಿಟಿ ಇದು ಹೈಲಿ ಸಾಲಿಬಲ್ ಇನ್ ವಾಟರ್ ಅಂದ್ರೆ ನೀರಲ್ಲಿ ಸುಲಭವಾಗಿ ಕರಗುತ್ತೆ. ಕರಗಿದ ನಂತರ ಇದು H2SO3 ಸಲ್ಫ್ಯೂರಸ್ ಆಸಿಡ್ ಅನ್ನ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತೆ. ಸೊ ಇದನ್ನ ನಾವು ಯೂಸ್ಫುಲ್ ಪರ್ಪಸ್ಗೆ ಕೂಡ ಇದನ್ನ ಬಳಕೆ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಫುಡ್ ಪ್ರಿಸರ್ವೇಷನ್, ಬ್ಲೀಚಿಂಗ್ ಮತ್ತೆ ಡಿಸ್ಇನ್ಫೆಕ್ಷನ್ ಅಂದ್ರೆ ಆಹಾರವನ್ನ ಸಂರಕ್ಷಣೆ ಮಾಡಲಿಕ್ಕೆ, ಬ್ಲೀಚಿಂಗ್ ಮಾಡಲಿಕ್ಕೆ ಮತ್ತೆ ಕ್ರಿಮಿನಾಶಕವಾಗಿ ಕೂಡ ನಾವು ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಬಟ್ ಇದು ಎನ್ವೈರನ್ಮೆಂಟ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂದ್ರೆ ಸೊ ಇದು ವಾಟರ್ ವೇಪರ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವಾಗ ಇದು ವಾಟರ್ ವೇಪರ್ ಜೊತೆ ರಿಯಾಕ್ಟ್ ಆಗುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಅನ್ನ ಇದು ಫಾರ್ಮೇಶನ್ ಮಾಡುತ್ತೆ. ಸಲ್ಫ್ಯೂರಿಕ್ ಆಸಿಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಸಿಡ್ ರೈನ್ ಅಂತ ಕರಿತೇವೆ. ಸಿ SO2 ಇದೇನ್ ಮಾಡುತ್ತಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, H2SO4 ಆಗಿ ಕನ್ವರ್ಟ್ ಆಗುತ್ತೆ. ಇದು ಮಳೆಯೊಂದಿಗೆ, ಮಳೆಯಲ್ಲಿರ್ತಕ್ಕಂಥ ನೀರಿನೊಂದಿಗೆ ಮಿಕ್ಸ್ ಆಗಿ ಅದು ಮಳೆಯ ರೂಪದಲ್ಲಿ ಬಿದ್ದಾಗ ನಮ್ಮ ಮಳೆಯ pH ಕಡಿಮೆ ಆಗುತ್ತೆ. ಈ ಒಂದು pH ಕಡಿಮೆ ಆದಾಗ ಅದನ್ನೇ ನಾವು ಕರೀತಕ್ಕಂಥದ್ದು ಆಸಿಡ್ ರೈನ್ ಅಥವಾ ಆಮ್ಲೀಯ ಮಳೆ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಫಾರೆಸ್ಟ್ ಆಗಿರ್ಬೋದು, ಮಣ್ಣಾಗಿರ್ಬೋದು ಮತ್ತೆ ನಮ್ಮ ಜಲ ಪರಿಸರ ವ್ಯವಸ್ಥೆ ಆಗಿರ್ಬೋದು, ಸೊ ಇದನ್ನೆಲ್ಲ ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ಆಮ್ಲ ಮಳೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇದು ಸೂಕ್ಷ್ಮ ಕಣಗಳನ್ನು ಕೂಡ ರೂಪಿಸುತ್ತದೆ. ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅನ್ನ ಕೂಡ ಇದು ರೂಪಿಸುತ್ತದೆ. ಇದು ಬೇರೆ ಪೊಲ್ಯೂಟೆಂಟ್ಸ್ ಜೊತೆ ಕಂಬೈನ್ ಆಗಿ ಇದು ಸೂಕ್ಷ್ಮ ಕಣಗಳನ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸೂಕ್ಷ್ಮ ಕಣಗಳು ಹೆಚ್ಚಾದಷ್ಟು ನಮಗೆ ವಿಸಿಬಿಲಿಟಿ ಕಡಿಮೆ ಆಗುತ್ತೆ, ಅಂದ್ರೆ ನಮಗೆ ಗೋಚರಿಸ್ತಕ್ಕಂಥ ವಸ್ತುಗಳು ತುಂಬಾ ಕಡಿಮೆ ಆಗುತ್ತೆ. ಸೊ ಯು ಕ್ಯಾನ್ ಸಿ ಇನ್ ಡೆಲ್ಲಿ ಮಧ್ಯಾಹ್ನ 12 ಗಂಟೆ
ಆಗಿದ್ರು ಕೂಡ ತುಂಬ ಮಬ್ಬಾಗಿ ಇರುತ್ತೆ. ಸೊ ಏನಕ್ಕೆ ಅಂದರೆ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತಕ್ಕಂಥದ್ದು ತುಂಬ ಹೆಚ್ಚಾಗಿರುವ ಕಾರಣವಾಗಿರುತ್ತೆ. ಅದಾದಮೇಲೆ ಕರೋಜನ್ ಅಂದರೆ ಸೊ ಯಾವಾಗ ಈ ಒಂದು ಸಲ್ಫ್ಯೂರ್ ಈ ಒಂದು ಪೊಲ್ಯೂಟೆಂಟ್ ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳ ಮೇಲೆ ಪದೇ ಬೀಳ್ತಾ ಇರುತ್ತೆ. ಸೊ ಇದು ನಮ್ಮ ಕಟ್ಟಡಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಮತ್ತೆ ಇವನ್ ನಮ್ಮ ತಾಜ್ ಮಹಲ್ ಕೂಡ ಅದು ತನ್ನ ನ್ಯಾಚುರಲ್ ಕಲರ್ ಅನ್ನ ಕಳ್ಕೊಳ್ತಾ ಇದೆ ಅನ್ನೋದನ್ನ ನೀವು ಓದಿರ್ತೀರಾ. ಸೊ ಅದೆಲ್ಲ ಕೂಡ ಈ ರೀತಿಯ ಪೊಲ್ಯೂಟೆಂಟ್ಸ್ ಗಳಿಂದ ಸೊ ಅದು ಹಾಳಾಗ್ತಾ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ಫುಡ್ ಸೆನ್ಸಿಟಿವಿಟಿ, ಆಹಾರ ಸೂಕ್ಷ್ಮತೆ ಕೂಡ ಉಂಟಾಗುತ್ತೆ. ಯಾಕಂದ್ರೆ ಇದನ್ನ ಡ್ರೈ ಫ್ರೂಟ್ಸ್ ಗಳಲ್ಲಿ, ವೈನ್ಸ್ ಗಳಲ್ಲಿ ಇದನ್ನ ಪ್ರಿಸರ್ವೇಟಿವ್ ಆಗಿ ಬಳಸೋದ್ರಿಂದ ಸಮಟೈಮ್ಸ್ ಅದರಿಂದ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ಕೂಡ ನಾವು ಗಮನಿಸಬಹುದಾಗಿರುತ್ತೆ. ನಾವು ಇವಾಗ ಇಂಡಸ್ಟ್ರಿಯಲ್ ಸೋರ್ಸ್ ಎಷ್ಟು ಉತ್ಪತ್ತಿ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಇಂಡಸ್ಟ್ರಿಯಿಂದ ಅರೌಂಡ್ 70% ಅಂದರೆ ನಮ್ಮ ಭಾರತ ದೇಶದಲ್ಲಿ 70% ಸಲ್ಫರ್ ಡೈಆಕ್ಸೈಡ್ ಅಂತಕ್ಕಂಥದ್ದು ನಮ್ಮ ಕೈಗಾರಿಕೆಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಮಾಲಿನ್ಯಕಾರಕವಾಗಿರುತ್ತೆ. ಸೊ ಪೆಟ್ರೋಲಿಯಂ ರಿಫೈನಿಂಗ್ ಆಗಿರ್ಬೋದು, ಮೆಟಲ್ ಸ್ಮೆಲ್ಟಿಂಗ್ ಆಗಿರ್ಬೋದು, ಮತ್ತೆ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಾಗಿ ಉತ್ಪತ್ತಿ ಆಗ್ತಕ್ಕಂಥ ಪೊಲ್ಯೂಟೆಂಟ್ ಆಗಿರುತ್ತೆ. ಸೊ ವಾಲ್ಕ್ಯಾನಿಕ್ ಎರಪ್ಷನ್ ಇಂದ ಕೂಡ ಆಗುತ್ತೆ, ಬಟ್ ಅದು ಬಹಳ ಅತ್ಯಂತ ಕಡಿಮೆ ಆಗಿರ್ತಕ್ಕಂಥ ಸೋರ್ಸ್ ಆಫ್ ಪೊಲ್ಯೂಷನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರೆ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತೀಯ ಸೇನೆಯು 2025ರಲ್ಲಿ ಪ್ರಾರಂಭಿಸಿದ ಭದ್ರತಾ ಉಪಕ್ರಮದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಹೈ ಇಂಟೆನ್ಸಿಟಿ ಸೆಕ್ಯೂರಿಟಿ ಇನಿಷಿಯೇಟಿವ್ ಲಾಂಚ್ಡ್ ಬೈ ಇಂಡಿಯನ್ ಆರ್ಮಿ ಇನ್ 2025 ಟು ಎನ್ಶೋರ್ ಸೇಫ್ಟಿ ಆಫ್ ಅಮರನಾಥ್ ಯಾತ್ರಾ ಇನ್ ಜಮ್ಮು ಕಾಶ್ಮೀರ್. ಸೊ ಜಮ್ಮು ಕಾಶ್ಮೀರ್ನಲ್ಲಿ ಅಮರನಾಥ ಯಾತ್ರೆ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಸೊ ಅವರ ಸುರಕ್ಷತೆಯನ್ನು ಕಾಪಾಡಲಿಕ್ಕೆ ನಮ್ಮ ಭಾರತ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಆಪರೇಷನ್ ಅನ್ನ ನಾವು ಆಪರೇಷನ್ ಶಿವ ಅಂತ ಹೇಳ್ತೇವೆ. ಸೊ ಈ ಒಂದು ಆಪರೇಷನ್ ಶಿವವನ್ನ ಕಂಡಕ್ಟ್ ಮಾಡಲಿಕ್ಕೆ ಒಂದು ರೀಸನ್ ಕೂಡ ಇರುತ್ತೆ. ಸೊ ಇತ್ತೀಚೆಗೆ ಆಗಿರ್ತಕ್ಕಂಥ ಪಹಲ್ಗಾಮ್ ಅಟ್ಯಾಕ್ ಏನಿರುತ್ತೆ, ಸೊ ಈ ರೀತಿಯ ದುಷ್ಕೃತ್ಯಗಳು ಮತ್ತೊಮ್ಮೆ ನಡೆಯಬಾರದು ಎನ್ನುವ ಕಾರಣದಿಂದ ಸೊ ಈ ಒಂದು ಆಪರೇಷನ್ ಶಿವ ಇದನ್ನ ನಮ್ಮ ಭಾರತ ಸರ್ಕಾರ ಜಮ್ಮು ಕಾಶ್ಮೀರ್ನಲ್ಲಿ ಲಾಂಚ್ ಮಾಡಿರುತ್ತೆ. ಸೊ ಅಮರನಾಥ ಏನಿರುತ್ತೆ, ಸೊ ಇದು ಜಮ್ಮು ಕಾಶ್ಮೀರ್ಗೆ ಸಂಬಂಧಪಟ್ಟಂತೆ ಒಂದು ಒಂದು ಭಕ್ತಾದಿಗಳ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನ ರೀಚ್ ಆಗಲಿಕ್ಕೆ 2 ಮಾರ್ಗವಿರುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಐ ಆಮ್ ಟೇಕಿಂಗ್ ದಿಸ್ ಔಟ್ಸೈಡ್ ದ ಮ್ಯಾಪ್. ಸೊ ಇದು ಜಮ್ಮು ಕಾಶ್ಮೀರ್ ವ್ಯಾಪ್ತಿಯಲ್ಲೇ ಬರುತ್ತೆ. ಹೊರಗಡೆ ಇದನ್ನ ರೆಪ್ರೆಸೆಂಟ್ ಮಾಡಿರ್ತೇನೆ. ಸೊ ಪಹಲ್ಗಾಮ್ ಇಂದ ಟ್ರಾವೆಲ್ ಮಾಡಿದ್ರೆ ಸೊ ಇದು 48 ಕಿಲೋಮೀಟರ್ ಜರ್ನಿ ಇರುತ್ತೆ. ಸೊ ದೇರ್ ಇಸ್ ಒನ್ ಮೋರ್ ಪ್ಲೇಸ್, ಅದನ್ನ ನಾವು ಬಲ್ಟಲ್ ಅಂತ ಹೇಳ್ತೇವೆ. ಬಲ್ಟಲ್ ಇಂದ ಟ್ರಾವೆಲ್ ಮಾಡಿದ್ರೆ 14 ಕಿಲೋಮೀಟರ್ ವ್ಯಾಪ್ತಿ ಇರುತ್ತೆ. ಸೊ ಈ 2 ರಸ್ತೆ ಮಾರ್ಗಗಳ ಉದ್ದಕ್ಕೂ ಮಿಲಿಟರಿ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಬಿಕಾಸ್ ಟೆರರಿಸ್ಟ್ ಅಟ್ಯಾಕ್ಗಳು ಆಗಬಾರದು ಅಂತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಆಪರೇಷನ್ ಅನ್ನು ನಾವು ಆಪರೇಷನ್ ಶಿವ ಅಂತ ಹೇಳ್ತೇವೆ. ಸೊ ಇದೊಂದು ಹೈ ಇಂಟೆನ್ಸಿಟಿ ಸೆಕ್ಯೂರಿಟಿ ಇನಿಷಿಯೇಟಿವ್ ಆಗಿರುತ್ತೆ. ಇದನ್ನ ನಮ್ಮ ಭಾರತ ದೇಶದ ಮಿಲಿಟರಿ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದನ್ನ 38 ದಿನಗಳ ಕಾಲ ಮಾಡಲಾಗುತ್ತೆ. ಜುಲೈ 3ನೇ ತಾರೀಕಿನಿಂದ ಪ್ರಾರಂಭವಾಗಿ ಆಗಸ್ಟ್ 9ನೇ ತಾರೀಕಿನವರೆಗೂ ಮಾಡಲಾಗುತ್ತೆ. ಸೊ ಮಾರ್ಗಗಳನ್ನ ಮತ್ತೆ ಅದರ ಒಂದು ಕಿಲೋಮೀಟರ್ ಎಷ್ಟಿರುತ್ತೆ ಅದನ್ನ ಪೂರ್ತಿ ಹೇಳಿದ್ದಾನೆ. ಸೊ 48 ಕಿಲೋಮೀಟರ್ ಅನಂತನಾಗ್ ಮತ್ತೆ ಬಲ್ಟಲ್ ಅಂತಕ್ಕಂಥದ್ದು 14 ಕಿಲೋಮೀಟರ್ ಗಂದೇರ್ಬಾಲ್ನಿಂದ ಇದು ಇರ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಹಾಗಿದ್ರೆ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ದೇವರು ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ 3880 ಮೀಟರ್ ಹೈ ಅಮರ್ನಾಥ್ ಕೇವ್ ಶ್ರೀನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ 3880 ಮೀಟರ್ ಎತ್ತರದ ಅಮರನಾಥ ಗುಹಾ ದೇವಾಲಯ ಅದಾಗಿರುತ್ತೆ. ಸೊ ಈ ಒಂದು ದೇವಾಲಯದಲ್ಲಿ ನ್ಯಾಚುರಲಿ ಫಾರ್ಮ್ಡ್ ಐಸ್ ಲಿಂಗಮ್ ಆಫ್ ಲಾರ್ಡ್ ಶಿವ, ಅಂದ್ರೆ ಲಾರ್ಡ್ ಶಿವ ಅಥವಾ ಶಿವದೇವರ ನೈಸರ್ಗಿಕವಾಗಿ ರೂಪುಗೊಂಡಿರ್ತಕ್ಕಂಥ ಐಸ್ ಅಥವಾ ಮಂಜುಗಡ್ಡೆಯ ಹಿಮಲಿಂಗವನ್ನ ಅಥವಾ ಲಿಂಗವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಯು ಆರ್ ಸೀಯಿಂಗ್. ಸೊ ಇದು ಐಸ್ ಇಂದ ಅಥವಾ ಮಂಜಿನಿಂದ ಮಾಡಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಲಿಂಗವನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. Ra Harikrishna becomes India's 87th Grand Master. So Harikrishna, Ra Harikrishna ಭಾರತದ 87ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಸೊ ಇವರು ಕೂಡ ಚೆನ್ನೈ ಬೇಸ್ಡ್ ಚೆಸ್ ಡಿಜಿ ಆಗಿರ್ತಾರೆ. ಸೊ ಇವರ ಹೆಸರು ಹರಿಕೃಷ್ಣನ್ ಆಗಿರ್ತಾರೆ. ಇವರು 87ನೇ ಈಗ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ಸೊ ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಗ್ರ್ಯಾಂಡ್ ಮಾಸ್ಟರ್ಗಳ ಇತಿಹಾಸವನ್ನ ನಾವು ನೋಡೋದಾದ್ರೆ ಫಸ್ಟ್ ಇಂಟರ್ನ್ಯಾಷನಲ್ ಮಾಸ್ಟರ್. ಸೊ ಇದು ಸ್ವಲ್ಪ ಗ್ರ್ಯಾಂಡ್ ಮಾಸ್ಟರ್ಗಿಂತ ಸ್ವಲ್ಪ
ಲೋ ಲೆವೆಲ್ ಆಗಿರುತ್ತೆ. ಸೊ ಮೊದಲ ಅಂತಾರಾಷ್ಟ್ರೀಯ ಮಾಸ್ಟರ್ ಅನ್ನು ನಾವು ಮ್ಯಾನ್ಯುಯಲ್ ಆರೋನ್ ಅಂತ ಹೇಳ್ತೇವೆ. ದಿಸ್ ವಾಸ್ ಇನ್ ದ ಇಯರ್ 1961. ಅದಾದ್ಮೇಲೆ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ಇಂಡಿಯಾ ವಿಶ್ವನಾಥನ್ ಆನಂದ್ 1988ರಲ್ಲಿ. ಸೊ ಅವ್ರಿಗೆ ಕೇವಲ 18 ವರ್ಷ ವಯಸ್ಸಾಗಿದ್ದಾಗ ಭಾರತೀಯ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗಿ ಅವರು ಆಯ್ಕೆ ಆಗಿರ್ತಾರೆ. ಫಸ್ಟ್ ವಿಮೆನ್ ಗ್ರ್ಯಾಂಡ್ ಮಾಸ್ಟರ್ ಅನ್ನು ನಾವು ಕೊನೇರು ಹಂಪಿ ಅಂತ ಹೇಳ್ತೇವೆ. 2002ರಲ್ಲಿ ಕೇವಲ 15 ವರ್ಷ ವಯಸ್ಸಾಗಿದ್ದಾಗ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗಿ ಅವರು ಆಯ್ಕೆ ಆಗ್ತಾರೆ. ಅದಾದ್ಮೇಲೆ ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ, ಕೇವಲ 12 ವರ್ಷ 10 ತಿಂಗಳು. ಇಷ್ಟು ಈ ವಯಸ್ಸಿನಲ್ಲಿ ಅತ್ಯಂತ ಕಿರಿಯ, ಭಾರತ ದೇಶದ ಅತ್ಯಂತ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿ ನಾವು ಪ್ರಜ್ಞಾನಂದರವರನ್ನ ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ಇವಾಗ ನಮ್ಮ ಭಾರತ ದೇಶದಲ್ಲಿ ತಮಿಳುನಾಡು ಹೆಚ್ಚು ಗ್ರ್ಯಾಂಡ್ ಮಾಸ್ಟರ್ ಗಳನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸ್ಟೇಟ್ ಆಗಿರುತ್ತೆ. 30ಕ್ಕೂ ಹೆಚ್ಚು ಗ್ರ್ಯಾಂಡ್ ಮಾಸ್ಟರ್ಗಳು ತಮಿಳುನಾಡು ರಾಜ್ಯದಿಂದ ಬರಲಾಗಿರುತ್ತೆ. ಇನ್ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್ ಇಂದ ನೋಡಿದಾಗ ಪ್ರವೀಣ್ ತಿಪ್ಸೆ ಮತ್ತೆ ದೇಬೈಂಡು ಬರುವ ಅಂತ ಹೇಳ್ತೇವೆ. ಪ್ರವೀಣ್ ತಿಪ್ಸೆ ಮತ್ತೆ ದಿಬೈಂಡು ಬರುವ ಇವರಿಬ್ರು ಕೂಡ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳದಿಂದ ಕ್ರಮವಾಗಿ ಬಂದಿರತಕ್ಕಂಥ ಗ್ರ್ಯಾಂಡ್ ಮಾಸ್ಟರ್ಸ್. ತೆಲಂಗಾಣ, ಆಂಧ್ರ ಪ್ರದೇಶ ಬಂದಾಗ ಗುಕೇಶ್ ಡಿ ಮತ್ತೆ ಹರಿಕಾ ಡ್ರೋನವಲ್ಲಿಯನ್ನ ನಾವು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ನೋಡಬಹುದಾಗಿರುತ್ತೆ. ಸೊ ಅವಾರ್ಡ್ಸ್ ಮತ್ತೆ ರೆಕಗ್ನೇಷನ್ಸ್ ಅಂದ್ರೆ ನಮ್ಮ ಚೆಸ್ ಪ್ಲೇಯರ್ಸ್ಗೆ ಯಾವ ಅವಾರ್ಡ್ಸ್ಗಳು ಬಂದಿದೆ ಅಂತ ನಾವು ನೋಡೋದಾದ್ರೆ, ವಿಶ್ವನಾಥನ್ ಆನಂದ್ಗೆ 2018ರಲ್ಲಿ ಪದ್ಮ ವಿಭೂಷಣವನ್ನ ನೀಡಲಾಗಿದೆ. ಇದು ಫಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಟು ರಿಸೀವ್ ಇಂಡಿಯಾ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್, ಅಂದ್ರೆ ನಮ್ಮ ಭಾರತ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಮೊದಲ ಕ್ರೀಡಾಪಟುವಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದಾಗ MS ತೇಜ್ ಕುಮಾರ್ 2017ರಲ್ಲಿ ಇವರು ಗ್ರ್ಯಾಂಡ್ ಮಾಸ್ಟರ್ ಆಗ್ತಾರೆ. ಸೊ ಇವಾಸ್ ದಿ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಫ್ರಮ್ ಕರ್ನಾಟಕ, ನಮ್ಮ ಕರ್ನಾಟಕದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ಇವರಿಗೆ ಏಕಲವ್ಯ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇವಾಗ ಸೌತ್ ವೆಸ್ಟ್ ರೈಲ್ವೇಸ್ ಅಲ್ಲಿ ಅವರು ಎಂಪ್ಲಾಯ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಸ್ಟ್ಯಾನಿ GA ಇವರು ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಕ್ಕಂಥದ್ದು 2018ರಲ್ಲಿ. ಇವರು ಶಿವಮೊಗ್ಗದಿಂದ ಸಿಲ್ವರ್ ಮೆಡಲಿಸ್ಟ್ ಅಟ್ ಏಷ್ಯನ್ ಅಂಡರ್ 18 ಅಲ್ಲಿ ಅವರಿಗೆ ಬೆಳ್ಳಿಯ ಪದಕ ಕೂಡ ಬಂದಿರುತ್ತೆ. ಸೊ ನಲಂದಾ ಅಕಾಡೆಮಿಯಲ್ಲಿ ಅವರು ಟ್ರೈನ್ ಅಥವಾ ತರಬೇತಿಯನ್ನ ಪಡ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಬರುತ್ತೆ ಗಿರೀಶ್ ಕೌಶಿಕ್ 2019ರಲ್ಲಿ. ಇವರು ಮೈಸೂರು ಮೂಲದವರು. ವರ್ಲ್ಡ್ ಯೂತ್ ಇವೆಂಟ್ಸ್ ಅಲ್ಲಿ ಇವರು ಪದಕಗಳನ್ನ ಗೆದ್ದಿರ್ತಾರೆ. ಸೊ 22ನೇ ವಯಸ್ಸಿನಲ್ಲಿ ಇವರು ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆ ಆಗ್ತಾರೆ. ಸೊ ಅದಾದ್ಮೇಲೆ ಪ್ರಣವ್ ಆನಂದ್ 2022ರಲ್ಲಿ. ಸೊ ಈಸ್ ದಿ ಯಂಗೆಸ್ಟ್ ಫ್ರಮ್ ಕರ್ನಾಟಕ, ಕರ್ನಾಟಕದ ಅತ್ಯಂತ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ಅವರು ಕೇವಲ 15 ವರ್ಷ ವಯಸ್ಸಾಗಿದ್ದಾಗ ಸೊ ಈ ಒಂದು ಫೀಟ್ ಅನ್ನ ಅಚೀವ್ ಮಾಡ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 913. ಸೊ ಮೊದಲನೇ ಪ್ರಶ್ನೆ ಸಲ್ಫರ್ ಡೈಆಕ್ಸೈಡ್ಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ವೆರಿ ಈಸಿ ಕ್ವೆಶನ್, ಇದನ್ನ ಇವತ್ತಿನ ಆರ್ಟಿಕಲ್ ಅಲ್ಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಎರಡನೇದು ಯುನಿಸೆಫ್ಗೆ ಸಂಬಂಧಪಟ್ಟಂತೆ ಅದರ ವಿಸ್ತೃತ ರೂಪವನ್ನ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಸೊ ಇವೆರಡು ಪ್ರಶ್ನೆಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ಉತ್ತರವನ್ನ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.